ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ನಾವೀಗ ಮಾಡ್ಯೂಲ್ 3ದು ಥಿಯರಿನ ಕಂಪ್ಲೀಟ್ ಮಾಡಿದ್ದೀವಿ ಆ್ಯಂಡ್ ಮಾಡ್ಯೂಲ್ 3ದು ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡೋಣ. ಆ್ಯಂಡ್ ನಾನು ಪ್ರೀವಿಯಸ್ ಆಗಿ ಹೇಳಿದಂಗೆ ನಿಮಗೆ ಇದರಲ್ಲಿ ಒಂದು ಪ್ರಾಬ್ಲಮ್ ಅನ್ನೋದು ಕೊಡ್ತಾರೆ. ಸೊ ನಾವೀಗ ಈ ಒಂದು ವಿಡಿಯೋಲಿ ಅದನ್ನು ಡಿಸ್ಕಸ್ ಮಾಡೋಣ. ಸೊ ಈಗ ಇದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ನೋಡೋದಾದರೆ, ಕ್ವೆಶನ್ ಯಾವುದು? ಡಿಫೈನ್ ಡೆಡ್ ಲಾಕ್. ವಾಟ್ ಆರ್ ದ ನೆಸೆಸರಿ ಕಂಡೀಷನ್ಸ್ ಫಾರ್ ಎ ಡೆಡ್ ಲಾಕ್ ಟು ಅಕ್ಕರ್? ಸೊ ಇದು ಬಂದು ಫಸ್ಟ್ ಕ್ವೆಶನ್. ಅಥವಾ ಇನ್ನೊಂದು ಕ್ವೆಶನ್ ಏನು ಕೇಳಿದ್ದಾರೆ, ಇದ್ರ ಜೊತೆಗೆ ಎಕ್ಸ್ಪ್ಲೈನ್ ಡಿಫ್ರೆಂಟ್ ಮೆಥಡ್ಸ್ ಟು ರಿಕವರ್ ಫ್ರಮ್ ಡೆಡ್ ಲಾಕ್. ಸೊ ಇದನ್ನು ಈ ಎರಡು ಕ್ವೆಶನ್ ಕೇಳಿದ್ರೆ 10 ಮಾರ್ಕ್ ಕ್ವೆಶನ್ ಆಗಿ, ಇಲ್ಲ ಒಂದೇ ಕೇಳಿದ್ರೆ 7 ಆರ್ 6 ಮಾರ್ಕ್ಸ್ ಕ್ವೆಶನ್ ಆಗಿ ಕೇಳ್ಬೋದು. ಸೊ ನಾವೀಗ ಇದರ ಒಂದು ಆನ್ಸರ್ ನೋಡೋದಾದರೆ, sometimes a process requests resource held by some other process and never gets them because the other process also has requested some resource held by some other process. This situation is called as deadlock. ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಮ್ ಟೈಮಲ್ಲಿ ಒಂದು ಪ್ರೊಸೆಸ್ಸು ಒಂದು ರಿಕ್ವೆಸ್ಟ್ ಅಂದರೆ ಒಂದು ರಿಸೋರ್ಸ್ನ ರಿಕ್ವೆಸ್ಟ್ ಮಾಡುತ್ತೆ. ಬಟ್ ಅದು ಯಾವತ್ತಿಗೂ ಆ ರಿಸೋರ್ಸ್ನ ಪಡೆಯೋದಿಲ್ಲ. ಯಾಕೆ? ಇದು ಯಾವುದರಿಂದ ರಿಕ್ವೆಸ್ಟ್ ಮಾಡಿದೆಯೋ ಆ ಪ್ರೊಸೆಸ್ಸು ಇನ್ನೊಂದು ರಿಸೋರ್ಸ್ನ ಇನ್ನೊಂದು ಪ್ರೊಸೆಸ್ಸಿಂದ ರಿಕ್ವೆಸ್ಟ್ ಮಾಡಿರುತ್ತೆ. ಸೊ ಅದಕ್ಕೆ ಆ ರಿಸೋರ್ಸ್ ಬರೋದಿಲ್ಲ, ಇದಕ್ಕೆ ಈ ರಿಸೋರ್ಸ್ ಬರೋದಿಲ್ಲ. ಸೊ ಈ ಸಿಚುವೇಶನ್ನ ಏನಂತೀವಿ? ಡೆಡ್ ಲಾಕ್ ಅಂತ ಅಂತೀವಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ, ಕಾರ್ಸ್ ಇದೆ. ಸೊ 4 ಕಾರ್ಸ್ ಇದೆ. ಈ ಕಾರ್ 1 ಬಂದು ರೈಟ್ ಸೈಡಿಗೆ ಮೂವ್ ಆಗುತ್ತೆ ಆ್ಯಂಡ್ ಕಾರ್ 2 ಬಂದು ಕೆಳಗೆ ಬರುತ್ತೆ ಆ್ಯಂಡ್ ಕಾರ್ 3 4 ಲೆಫ್ಟ್ ಆ್ಯಂಡ್ ಕಾರ್ 4 4 ಅಪ್ವರ್ಡ್. ಸೊ ಈ ರೀತಿ ಆದಾಗ ಅಲ್ಲಿ ಆ ಕಾರ್ಸ್ ಎಲ್ಲನೂ ಸೈಕ್ಲಿಕ್ ಮ್ಯಾನರಲ್ಲಿ ಇರುತ್ತೆ, ಯಾವುದನ್ನು ಪಾಸ್ ಆಗೋದಕ್ಕಾಗೋದಿಲ್ಲ. ಸೊ ಇಲ್ಲಿ ಏನಾಗ್ತಿದೆ, ಡೆಡ್ ಲಾಕ್ ಅನ್ನೋದು ಒಂದು ಕ್ರಿಯೇಟ್ ಆಗ್ತಿದೆ. ಸೊ ಇದು ಇಲಿಸ್ಟ್ರೇಷನ್ ಆಫ್ ಡೆಡ್ ಲಾಕ್ ಡಯಾಗ್ರಾಮ್. ಆ್ಯಂಡ್ ದೆನ್ ಡೆಡ್ಲಾಕ್ ಅನ್ನೋದು ಯಾವಾಗ ಆಗ್ಬೋದು? ಎ ಡೆಡ್ಲಾಕ್ ಕ್ಯಾನ್ ಅರೈಸ್ ಓನ್ಲಿ ವೆನ್ ಆಲ್ ದ ಬಿಲೋ ಕಂಡೀಷನ್ಸ್ ಸೈಮಲ್ಟೇನಿಯಸ್ಲಿ ಹೋಲ್ಡ್ ದ ಸಿಸ್ಟಮ್. ಸೊ ಈ ಒಂದೆಲ್ಲ ಕಂಡೀಷನ್ಸನ್ನು ಸೈಮಲ್ಟೇನಿಯಸ್ ಆಗಿ ಅಂದರೆ ಒಂದೇ ಟೈಮಲ್ಲಿನೇ ಯಾವಾಗ ಈ ಕಂಡೀಷನ್ಸ್ ಅನ್ನೋದು ಬರುತ್ತೆ, ಅಕ್ಕರ್ ಆಗುತ್ತೆ, ಆವಾಗ ಈ ಒಂದು ಡೆಡ್ಲಾಕ್ ಅನ್ನೋದು ಬರುತ್ತೆ. ಸೊ ಫಸ್ಟ್ ಈ ಒಂದು ಕಂಡೀಷನ್ ಯಾವುದು? ಮ್ಯೂಚುವಲ್ ಎಕ್ಸ್ಕ್ಲೂಷನ್. ಸೊ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಅಂದರೆ ಏನು? ಓನ್ಲಿ ಒನ್ ಪ್ರೊಸೆಸ್ ಕ್ಯಾನ್ ಯೂಸ್ ದ ರಿಸೋರ್ಸ್ ಅಟ್ ಎ ಟೈಮ್. ಇಫ್ ಎನಿ ಅದರ್ ಪ್ರೊಸೆಸ್ ರಿಕ್ವೆಸ್ಟ್ ಇಟ್ ಶುಡ್ ಬಿ ಡಿಲೇಡ್. ಅಂದರೆ ಒಂದು ರಿಸೋರ್ಸ್ನ ಒಂದು ಪ್ರೊಸೆಸ್ ಅಷ್ಟೇ ಆ ಟೈಮಿಗೆ ಅದನ್ನು ಯೂಸ್ ಮಾಡೋಕ್ಕಾಗುತ್ತೆ. ಇಫ್ ಅದೇ ರಿಸೋರ್ಸ್ನ ಇನ್ನೊಂದು ಪ್ರೊಸೆಸ್ ಏನಾದರೂ ರಿಕ್ವೆಸ್ಟ್ ಮಾಡಿದ್ರೆ ಅದೇನಾಗುತ್ತೆ, ಡಿಲೇ ಆಗುತ್ತೆ. ಎಲ್ಲಿ ತನಕ ಡಿಲೇ ಆಗುತ್ತೆ? ಇವಾಗ ಯಾವ ಪ್ರೊಸೆಸ್ ರಿಸೋರ್ಸ್ನ ಯೂಸ್ ಮಾಡ್ತಿದೆಯೋ ಅದು ಯೂಸ್ ಮಾಡಿದ್ದು ಕಂಪ್ಲೀಟ್ ಆಗೋ ತನಕ ಇನ್ನೊಂದು ಪ್ರೊಸೆಸ್ ರಿಕ್ವೆಸ್ಟ್ ಮಾಡಿರೋದಕ್ಕೆ ಅದಕ್ಕೆ ರಿಸೋರ್ಸ್ ಅನ್ನೋದು ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕಂಡೀಷನ್ ಯಾವುದು? ಹೋಲ್ಡ್ ಆ್ಯಂಡ್ ವೆಯ್ಟ್. ಅಂದರೆ ಇಲ್ಲೇನು, ಪ್ರೊಸೆಸ್ಸು ಒಂದು ರಿಸೋರ್ಸ್ನ ಹೋಲ್ಡ್ ಮಾಡ್ಕೊಂಡಿರುತ್ತೆ ಆ್ಯಂಡ್ ಇನ್ನೊಂದು ರಿಸೋರ್ಸ್ಗೋಸ್ಕರ ವೆಯ್ಟ್ ಮಾಡ್ತಿರುತ್ತೆ. ಸೊ ಈ ಒಂದು ಕಂಡೀಷನ್ನು ಬಂದರೆ ಅಲ್ಲಿ ಡೆಡ್ಲಾಕ್ ಅನ್ನೋದು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಯಾವುದು? ನಾನ್ ಬಿ ಪ್ರಿಯಂಪ್ಟೆಡ್. ಆ ರಿಸೋರ್ಸ್ ಕ್ಯಾನ್ ಬಿ ರಿಲೀಸ್ಡ್ ಓನ್ಲಿ ವಾಲಂಟರ್ಲಿ ಬೈ ದ ಪ್ರೊಸೆಸ್ ಹೋಲ್ಡಿಂಗ್ ಇಟ್ ಆಫ್ಟರ್ ದ ಪ್ರೊಸೆಸ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಇಟ್ಸ್ ಟಾಸ್ಕ್. ಅಂದರೆ ನಾವು ಪ್ರೀವಿಯಸ್ ಆಗಿ ಹೋಲ್ಡ್ ಆ್ಯಂಡ್ ವೆಯ್ಟ್ ನೋಡಿದ್ವಿ ಅಲ್ವಾ? ಸೊ ಇಲ್ಲಿ ಏನು, ಈ ರಿಸೋರ್ಸ್ ಅನ್ನೋದು ಈ ಒಂದು ಪ್ರಾಸೆಸ್ಸು ವಾಲಂಟರಿಯಾಗಿ ಅದನ್ನು ರಿಲೀಸ್ ಮಾಡಬೇಕು. ಸೊ ನಾವು ಫೋರ್ಸ್ಫುಲಿ ನಾವು ಅದನ್ನು ಆ ರಿಸೋರ್ಸ್ನ ತಗೊಳೋದಕ್ಕಾಗೋದಿಲ್ಲ ಆ ಪ್ರೊಸೆಸ್ಸಿಂದ. ಸೊ ಅದು ಹೋಲ್ಡ್ ಮಾಡಿ ವೆಯ್ಟ್ ಮಾಡ್ತಿದೆ ಅಂದರೆ ಅದು ಬಿಡೋ ತನಕ, ರಿಲೀಸ್ ಮಾಡೋ ತನಕ ವೆಯ್ಟ್ ಮಾಡಿ, ಅದು ಬಿಟ್ಟು ರಿಲೀಸ್ ಮಾಡಿದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರೊಸೆಸ್ಸು ಆ ರಿಸೋರ್ಸ್ನ ತಗೋಬೋದು. ಸೊ ಇದೇನು, ನಾನ್ ಪ್ರಿಯಂಪ್ಷನ್. ಆ್ಯಂಡ್ ನೆಕ್ಸ್ಟ್ ಯಾವುದು? ಸರ್ಕ್ಯುಲರ್ ವೆಯ್ಟ್. ಸೊ ಸರ್ಕ್ಯುಲರ್ ವೆಯ್ಟ್ ಅಂದರೆ ಏನು? ಈಗ ಎ ಸೆಟ್ ಆಫ್ P0 so on up to Pn of waiting process must exist such that P0 is waiting for a resource held by P1 and P1 is waiting for a resource held by P2 and so on. ಅಂದರೆ ಸರ್ಕ್ಯುಲರ್ ವೆಯ್ಟ್ ಅಂದರೆ ಏನು ಗೊತ್ತಾ? ಈಗ P0 ಇಂದ Pn ಇಷ್ಟು ಪ್ರೊಸೆಸಸ್ ಅನ್ನೋದು ಇದೆ. ಸೊ ಈ ಎಲ್ಲ ಪ್ರೊಸೆಸನ್ನು ವೆಯ್ಟ್ ಮಾಡ್ತಿರುತ್ತೆ. ಏನಕ್ಕೆ? ಒಂದು ರಿಸೋರ್ಸ್ಗೋಸ್ಕರ. ಈ P1 ಏನು ಮಾಡಿರುತ್ತೆ ಅಲ್ವಾ, ಈಗ P1ಗೆ ಯಾವುದೋ ಒಂದು ರಿಸೋರ್ಸ್ ಬೇಕು. ಆ ರಿಸೋರ್ಸ್ ಎಲ್ಲಿರುತ್ತೆ? P0 ಹತ್ರ ಇರುತ್ತೆ, ಹತ್ರ ಇರುತ್ತೆ. ಸೊ P1 P0ಗೆ ಕೊಡಬೇಕು ಆ್ಯಂಡ್ ನೆಕ್ಸ್ಟ್ P1ಗೆ ಬೇಕಾಗಿರೋದು ಎಲ್ಲಿರುತ್ತೆ? P2 ಹತ್ರ ಇರುತ್ತೆ. ಸೊ P2 P1ಗೆ ಕೊಡಬೇಕು ಆ್ಯಂಡ್ P3 ಹತ್ರ ಇರೋದು P2ಗೆ ಬೇಕು. ಸೊ ಈ ರೀತಿ ಸರ್ಕ್ಯುಲರ್ ಆಗಿ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ ರಿಸೋರ್ಸಸ್ಗೋಸ್ಕರ. ಇದೇನು? ಸರ್ಕ್ಯುಲರ್ ವೆಯ್ಟ್. ಸೊ ಈ 4 ಕಂಡೀಷನ್ಸು ಒಂದೇ ಸರಿ ಸೈಮಲ್ಟೇನಿಯಸ್ ಆಗಿ ಅಕ್ಕರ್ ಆಗಬಾರ್ದು, ಆದರೆ ಅದೇನಾಗುತ್ತೆ, ಡೆಡ್ಲಾಕ್ ಅನ್ನೋದು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಏನು? ವಾಟ್ ಈಸ್ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್? ಎಕ್ಸ್ಪ್ಲೈನ್ ದ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಪೀಟರ್ಸನ್ ಸೊಲ್ಯೂಷನ್ ಟು ಪ್ರಾಬ್ಲಮ್. ಸೊ ಈ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಅಂದರೆ ಏನು? ಇಟ್ ಈಸ್ ಅ ಪ್ಲೇಸ್ ವೇರ್ ಪ್ರೊಸೆಸ್ ಹ್ಯಾಸ್ ಚೇಂಜ್ ವೇರಿಯಬಲ್ಸ್, ಅಪ್ಡೇಟ್ ಡೇಟಾ ಆ್ಯಂಡ್ ಟೇಬಲ್ಸ್ ಎಕ್ಸೆಟ್ರಾ. ಸೊ ಈ ಒಂದು ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಅಂದರೆ ಇದೊಂದು ಪ್ಲೇಸ್, ಇಲ್ಲಿ ಈ ಒಂದು ಪ್ರೊಸೆಸ್ ಏನಿದೆ ಅದು ವೇರಿಯಬಲ್ಸ್ನ ಡೇಟಾನ ಅಪ್ಡೇಟ್ ಮಾಡುತ್ತೆ, ಅದೇ ರೀತಿ ಟೇಬಲ್ಸ್ನ ಅಪ್ಡೇಟನ್ನು ಮಾಡುತ್ತೆ. ಸೊ
When one process is using its critical section, no other process should be allowed ಟು ಆಕ್ಸೆಸ್ ದ ಕ್ರಿಟಿಕಲ್ ಸೆಕ್ಷನ್. ಅಂದರೆ ಈಗ ಯಾವುದೋ ಒಂದು ಪ್ರೊಸೆಸ್ಸು ಕ್ರಿಟಿಕಲ್ ಸೆಕ್ಷನ್ನ ಯೂಸ್ ಮಾಡ್ತಿರೋದಾದರೆ ಬೇರೆ ಇನ್ನೊಂದು ಪ್ರೊಸೆಸ್ಸು ಆ ಒಂದು ಕ್ರಿಟಿಕಲ್ ಸೆಕ್ಷನ್ನ ಆಕ್ಸೆಸನ್ನು ಮಾಡ್ಕೋಬಾರ್ದು. ಆ್ಯಂಡ್ ನೆಕ್ಸ್ಟ್ ಏನು, ಇದೊಂದು ಜನರಲ್ ಸ್ಟ್ರಕ್ಚರ್ ಯಾವುದಕ್ಕೆ, ಒಂದು ಕ್ರಿಟಿಕಲ್ ಸೆಕ್ಷನ್. ಸೊ ಡೂ ಎಂಟ್ರಿ ಸೆಕ್ಷನ್ ಆ ರೀತಿ ಎಂಟರ್ ಆದಮೇಲೆ ಆ ಒಂದು ಸೆಕ್ಷನ್ ಎಂಟರ್ ಆದಮೇಲೆ ಏನಾಗುತ್ತೆ, ಈಗ ಕ್ರಿಟಿಕಲ್ ಸೆಕ್ಷನ್ ಅನ್ನೋದಕ್ಕೆ ಆ ಪ್ರೊಸೆಸ್ ಅನ್ನೋದು ಹೋಗುತ್ತೆ ಆ್ಯಂಡ್ ದೆನ್ ಆ ಸೆಕ್ಷನಿಂದ ಎಕ್ಸಿಟ್ ಆಗುತ್ತೆ. ಸೊ ಇದೇನಾಗುತ್ತೆ, ನೆಕ್ಸ್ಟ್ ಇದು ಉಳಿದಿರೋದೆಲ್ಲ ರಿಮೈನಿಂಗ್ ಸೆಕ್ಷನ್. ಸೊ ವೈಲ್ ಟ್ರೂ. ಸೊ ಇದು ಡೂ ವೈಲ್ ಯೂಸ್ ಮಾಡಿಕೊಂಡು ಬರೆದಿರೋ ಕೋಡ್. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸೊಲ್ಯೂಷನ್ ಏನಿದೆ, ಸೊಲ್ಯೂಷನ್ ಟು ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಮಸ್ಟ್ ಸ್ಯಾಟಿಸ್ಫೈ ದೀಸ್ ರಿಕ್ವೈರ್ಮೆಂಟ್ಸ್. ಅಂದರೆ ಈ ಒಂದು ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ಮು ಈ ಒಂದು ಸೊಲ್ಯೂಷನ್ಸು ಇದನ್ನೆಲ್ಲನೂ ಈ ಒಂದು ರಿಕ್ವೈರ್ಮೆಂಟ್ಸ್ನ ಸ್ಯಾಟಿಸ್ಫೈ ಮಾಡಬೇಕು. ಸೊ ಯಾವುದು, ಫಸ್ಟ್ ಒನ್ ಬಂದು ಮ್ಯೂಚುವಲ್ ಎಕ್ಸ್ಕ್ಲೂಷನ್. ಸೊ ಇಫ್ ಪ್ರೊಸೆಸ್ ಪಿ ಐ ಈಸ್ ಎಕ್ಸಿಕ್ಯೂಟಿಂಗ್ ಇನ್ ಕ್ರಿಟಿಕಲ್ ಸೆಕ್ಷನ್, ನೋ ಅದರ್ ಪ್ರೊಸೆಸ್ ಶುಡ್ ಬಿ ಅಲೌಡ್. ಅಂದರೆ ಒಂದು ಪ್ರೊಸೆಸ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಕ್ರಿಟಿಕಲ್ ಸೆಕ್ಷನಲ್ಲಿ ಯಾವುದೇ ಪ್ರೊಸೆಸ್ನ ಅಲೋ ಮಾಡಬಾರ್ದು. ಆ್ಯಂಡ್ ನೆಕ್ಸ್ಟ್ ಯಾವುದು, ಪ್ರೋಗ್ರೆಸ್. ಸೊ ಇಫ್ ನೋ process is executing in the critical section, then only those process which are not executing in the remainder section can enter critical section. ಅಂದರೆ ಈಗ ಯಾವ ಪ್ರೊಸೆಸ್ಸೂ ಕ್ರಿಟಿಕಲ್ ಸೆಕ್ಷನಲ್ಲಿ ಇಲ್ಲ ಅಂದರೆ ಅವಾಗ ಏನಾಗುತ್ತೆ, ಯಾವ್ಯಾವ ಪ್ರೋಗ್ರಾಮ್ಸು ರಿಮೈಂಡರ್ ಸೆಕ್ಷನಲ್ಲಿ ಇರುತ್ತೆ ಅಲ್ವಾ, ಅವು ಮಾತ್ರ ಕ್ರಿಟಿಕಲ್ ಸೆಕ್ಷನ್ಗೆ ಎಂಟರ್ ಅನ್ನೋದಾಗ್ಬೋದು. ಸೊ ಇದೇನು, ಪ್ರೋಗ್ರೆಸ್. ಆ್ಯಂಡ್ ನೆಕ್ಸ್ಟ್ ಒನ್ ಏನು, ಸೊ ಬೌಂಡೆಡ್ ವೇಟಿಂಗ್ ಅಂದರೆ ದೇರ್ ಎಕ್ಸಿಸ್ಟ್ ಅಬೌಂಡ್ ಆರ್ ಲಿಮಿಟ್ ಆನ್ ದ ನಂಬರ್ ಆಫ್ ಟೈಮ್ ದಟ್ ಅದರ್ ಪ್ರೊಸೆಸ್ ಆರ್ ಅಲೌಡ್ ಟು ಎಂಟರ್ ದ ಕ್ರಿಟಿಕಲ್ ಸೆಕ್ಷನ್. ಅಂದರೆ ಬೌಂಡೆಡ್ ವೇಟಿಂಗ್ ಅಂದರೆ ಈಗ ಯಾವುದೋ ಒಂದು ಪ್ರೊಸೆಸ್ಸು ಕ್ರಿಟಿಕಲ್ ಸೆಕ್ಷನ್ ಎಂಟರ್ ಆಗೋದಕ್ಕೆ ಇಷ್ಟು ನಂಬರ್ ಆಫ್ ಟೈಮ್ ಅಂತ ಇರುತ್ತೆ. ಸೊ ನಾವು ಅದನ್ನ ಏನಂತೀವಿ, ಬೌಂಡೆಡ್ ವೇಟಿಂಗ್ ಅಂತ ಅಂತೀವಿ. ಸೊ ದೀಸ್ ಆರ್ ದ 3 ರಿಕ್ವೈರ್ಮೆಂಟ್ಸ್ ಟು ಸ್ಯಾಟಿಸ್ಫೈ ದ ಸೊಲ್ಯೂಷನ್ ಆಫ್ ಕ್ರಿಟಿಕಲ್ ಸೆಕ್ಷನ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನಲ್ಲಿ ಏನು ಕೇಳಿದ್ರು, ಪೀಟರ್ಸನ್ ಸೊಲ್ಯೂಷನ್ ಕೇಳಿದ್ರು ಅಲ್ವಾ. ಸೊ ಈ ಒಂದು ಪೀಟರ್ಸನ್ ಸೊಲ್ಯೂಷನ್ನ ನೋಡೋದಾದರೆ ಇಟ್ ಈಸ್ ರೆಸ್ಟ್ರಿಕ್ಟೆಡ್ ಟು ಟೂ ಪ್ರೊಸೆಸಸ್. ಯಾವ್ಯಾವುದು, P1 ಆ್ಯಂಡ್ P2. ಆ್ಯಂಡ್ ನೆಕ್ಸ್ಟ್ ಇಟ್ ರಿಕ್ವೈರ್ಸ್ ಈಚ್ ಪ್ರೊಸೆಸ್ ಶೇರ್ ಡೇಟಾ ಐಟಮ್ ಇನ್ ಟರ್ನ್. ಅಂದರೆ ಈಗ ಈ ಒಂದು ಪ್ರೊಸೆಸ್ ಏನಿದೆ ಅಲ್ವಾ, ಅದು ಒಂದು ಡೇಟಾನ ಟರ್ನ್ಸ್ ಮುಖಾಂತರ ಶೇರ್ ಮಾಡ್ಕೋಬೇಕು. ಸೊ ಟರ್ನ್ ಅಂದರೆ ಏನು, ಟರ್ನ್ ಇಂಡಿಕೇಟ್ಸ್ ಹೂಸ್ ಟರ್ನ್ ಇಟ್ ಎಂಟರ್ಸ್ ಕ್ರಿಟಿಕಲ್ ಸೆಕ್ಷನ್. ಅಂದರೆ ಈಗ ಯಾವ ಒಂದು ಪ್ರೊಸೆಸ್ದು ಟರ್ನ್, ಅಂದರೆ ಈಗ ಫಾರ್ ಎಕ್ಸಾಂಪಲ್ P1 ಏನಾದರೂ ಕ್ರಿಟಿಕಲ್ ಸೆಕ್ಷನ್ ಎಂಟರ್ ಆಗೋದಾದರೆ ಈಗ P1ದು ಟರ್ನ್ ಏನಕ್ಕೆ, ಕ್ರಿಟಿಕಲ್ ಸೆಕ್ಷನ್ಗೆ ಎಂಟರ್ ಆಗೋದಕ್ಕೆ. ಸೊ ಫ್ಲಾಗ್ ಆಫ್ ಐ ಇಂಡಿಕೇಟ್ಸ್ ಇಫ್ ಪ್ರೊಸೆಸ್ P1 ಈಸ್ ರೆಡಿ ಟು ಎಂಟರ್ ಕ್ರಿಟಿಕಲ್ ಸೆಕ್ಷನ್. ಸೊ ಟರ್ನ್ ಆದಮೇಲೆ ನೆಕ್ಸ್ಟ್ ಯಾವುದು, ಫ್ಲಾಗ್. ಸೊ ಫ್ಲಾಗ್ ಏನು ಇಂಡಿಕೇಟ್ ಮಾಡುತ್ತೆ, ಈಗ ಯಾವುದೋ ಒಂದು ಪ್ರೊಸೆಸ್ಸು ಕ್ರಿಟಿಕಲ್ ಸೆಕ್ಷನ್ಗೆ ಎಂಟರ್ ಆಗೋಕ್ಕೆ ರೆಡಿ ಇದೆಯಾ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡುತ್ತೆ ಅಥವಾ ಇಂಡಿಕೇಟ್ ಮಾಡುತ್ತೆ. ಸೊ ಇದರ ಒಂದು ಸ್ಟ್ರಕ್ಚರ್ ನೋಡೋದಾದರೆ ಡೂ ಫ್ಲಾಗ್ ಆಫ್ ಐ ಈಸ್ ಈಕ್ವಲ್ಸ್ ಟು ಟ್ರೂ. ಅಂದರೆ ಈಗ ಯಾವುದೋ ಒಂದು ಪ್ರೊಸೆಸ್ಸು ಒಂದು ಎಂಟರ್ ಆಗೋದಕ್ಕೆ ಕ್ರಿಟಿಕಲ್ ಸೆಕ್ಷನ್ಗೆ ರೆಡಿ ಇದೆ ಅಂತ. ಸೊ ಟರ್ನ್ ಈಸ್ ಈಕ್ವಲ್ಸ್ ಟು ಜೆ. ಅಂದರೆ ಈಗ ನೆಕ್ಸ್ಟ್ ಇನ್ನೊಂದು ಪ್ರೊಸೆಸ್ ಯಾವುದಿದೆ ಅಲ್ವಾ, ಅದರದ್ದು ಟರ್ನ್ ಏನಕ್ಕೆ, ಅಲ್ಲಿ ಕ್ರಿಟಿಕಲ್ ಸೆಕ್ಷನಲ್ಲಿ ಇರೋದಕ್ಕೆ. ವೈಲ್ ಫ್ಲಾಗ್ ಆಫ್ ಜೆ ಆ್ಯಂಡ್ ಟರ್ನ್ ಜೆ, ಇದು ಜೆ ಅಂದರೆ ಏನು, ಇಲ್ಲಿ ಏನು ಮಾಡಬಾರ್ದು, ಡೂ ನಥಿಂಗ್ ಅಂದರೆ ಸುಮ್ಮನೆ ಇರಬೇಕು. ನೆಕ್ಸ್ಟ್ ಕ್ರಿಟಿಕಲ್ ಸೆಕ್ಷನ್. ಸೊ ಫ್ಲಾಗ್ ಆಫ್ ಐ ಇಸ್ ಈಕ್ವಲ್ಸ್ ಟು ಫಾಲ್ಸ್. ಯಾಕೆ, ಇಲ್ಲಿ ಜೆ ಅನ್ನೋದು ಹೋಗಿದೆ, ಸೊ ಫ್ಲಾಗ್ ಆಫ್ ಐ ಅನ್ನೋದು ಫಾಲ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಏನು, ರಿಮೈಂಡರ್ ಸೆಕ್ಷನ್. ನೆಕ್ಸ್ಟ್ ಲಾಸ್ಟಿಗೆ ವೈಲ್ ಆಫ್ ಟ್ರೂ. ಸೊ ಇದೊಂದು ಕೋಡ್. ಸೊ ಟು ಪ್ರೂವ್ ದ ಸೊಲ್ಯೂಷನ್ ಇನ್ ಕರೆಕ್ಟ್, ದೆನ್ ವಿ ನೀಡ್ ಟು ಶೋ ದಟ್ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಈಸ್ ಪ್ರಿಸರ್ವ್. ಅಂದರೆ ಈ ಒಂದು ಸೊಲ್ಯೂಷನ್ ಕರೆಕ್ಟ್ ಅಂತ ನಾವು ಪ್ರೂವ್ ಮಾಡೋದಕ್ಕೆ ನಾವು ಏನು ಮಾಡಬೇಕು, ಮ್ಯೂಚುವಲ್ ಎಕ್ಸ್ಕ್ಲೂಷನ್ನ ತೋರಿಸ್ಬೇಕು. ಅದೇ ರೀತಿ ಈ ಒಂದು ಪ್ರೋಗ್ರೆಸ್ ರಿಕ್ವೈರ್ಮೆಂಟ್ಸ್ನ ಸ್ಯಾಟಿಸ್ಫೈ ಮಾಡಬೇಕು ಆ್ಯಂಡ್ ಬೌಂಡೆಡ್ ವೇಟಿಂಗ್ ಟೈಮ್ ರಿಕ್ವೈರ್ಮೆಂಟ್ನೂ ಅದೊಂದು ಮೀಟ್ ಆಗಿದೆ ಅನ್ನೋದನ್ನು ತೋರಿಸ್ಬೇಕು. ಸೊ ನಾವು ಫಸ್ಟ್ ಮ್ಯೂಚುವಲ್ ಎಕ್ಸ್ಕ್ಲೂಷನ್ನ ಪ್ರೂವ್ ಮಾಡಬೇಕು. ಸೊ ಅಟ್ ಎ ಟೈಮ್ ಓನ್ಲಿ ಒನ್ ಪ್ರೊಸೆಸ್ ಈಸ್ ಅಲೌಡ್ ಟು ಎಕ್ಸಿಕ್ಯೂಟೆಡ್. ಅಂದರೆ ಈಗ ಒಂದು ಪ್ರೊಸೆಸ್ ಅಷ್ಟೇ ಅಲೋ ಆಗುತ್ತೆ ಏನಕ್ಕೆ, ಎಕ್ಸಿಕ್ಯೂಟ್ ಆಗೋದಕ್ಕೆ. ಸೊ ಈ P1 ಇಸ್ ಎಕ್ಸಿಕ್ಯೂಟಿಂಗ್, Pj ಶುಡ್ ನಾಟ್ ಬಿ ಅಲೋ ಆ್ಯಂಡ್ ವೈಸ್ ವರ್ಸ. ಅಂದರೆ P1 ಎಕ್ಸಿಕ್ಯೂಟ್ ಆಗಬೇಕಾದ್ರೆ P2 ಆ ಕ್ರಿಟಿಕಲ್ ಸೆಕ್ಷನ್ಗೆ ಎಂಟರ್ ಆಗಬಾರ್ದು. ಅದೇ ರೀತಿ Pj ಏನಾದರೂ ಎಕ್ಸಿಕ್ಯೂಟ್ ಆಗ್ತಿದ್ರೆ Pi ಅದು ಕ್ರಿಟಿಕಲ್ ಸೆಕ್ಷನ್ಗೆ ಹೋಗಬಾರ್ದು. ಸೊ ನೆಕ್ಸ್ಟ್ ಏನು, in case flag of I is equals to flag of J is equals to true, then turn decides which one will be executed. Turn can have either I or J, not both. ಸೊ ಇಫ್ ಈಗ ಎರಡು ಏನಾದರೂ ಫ್ಲಾಗ್ ಆಫ್ ಐ ಜೆ ಅಂದರೆ ಏನು, ಇವು ಎರಡೂ ಐ ಮತ್ತು ಜೆ ಎರಡೂ ರೆಡಿ ಆಗಿದ್ದೀರಾ ಕ್ರಿಟಿಕಲ್ ಸೆಕ್ಷನ್ಗೆ ಎಂಟರ್ ಆಗೋದಕ್ಕೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಯಾವುದು ಹೋಗಬೇಕು ಅನ್ನೋದನ್ನು ಡಿಸೈಡ್ ಮಾಡೋದು ಯಾವುದು, ಟರ್ನ್ ಅನ್ನೋದು ಡಿಸೈಡ್ ಮಾಡುತ್ತೆ. ಸೊ ಐದರ್ ಐ ಆದರೂ ಹೋಗ್ಬೋದು, ಇಲ್ಲ ಜೆ ಆದರೂ ಹೋಗ್ಬೋದು, ಅಥವಾ ಎರಡೂ ಹೋಗದೇ ಇರ್ಬೋದು. ಸೊ ಇದೇನು ಮ್ಯೂಚುವಲ್ ಎಕ್ಸ್ಕ್ಲೂಷನ್.
ಆ್ಯಂಡ್ ನೆಕ್ಸ್ಟ್ ನಾವು ಏನು ಪ್ರೂವ್ ಮಾಡಬೇಕು ಪ್ರೋಗ್ರೆಸ್ ಆ್ಯಂಡ್ ಬೌಂಡೆಡ್ ವೇಟಿಂಗ್. ಸೊ a process P can be presented from entering the critical section only if it's struck in the while loop with condition flag f of j is equals to true and turn is equals to j. This loop is the only one possible. ಅಂದರೆ ಈಗ ಈ ಒಂದು ಪ್ರೊಸೆಸ್ ಯಾವುದೋ ಒಂದು ಪ್ರೊಸೆಸ್ ಪಿ ಜೆ ಇದೆ ಅಲ್ವಾ. ಸೊ ಇದೇನು ಮಾಡ್ಬೋದು, ಇದನ್ನು ಕ್ರಿಟಿಕಲ್ ಸೆಕ್ಷನ್ಗೆ ಎಂಟರ್ ಆಗ್ದಿರ ನಾವು ಪ್ರಿವೆಂಟ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಈ ಒಂದು ವೈಲ್ ಲೂಪಲ್ಲಿ ಇದೇನಾದರೂ ಸ್ಟ್ರಕ್ ಆಗಿದ್ರೆ, ಅಂದರೆ ಈಗ ಎಫ್ ಆಫ್ ಜೆ ಏನಿದೆ ಅಲ್ವಾ ಅದು ಟ್ರೂ ಇದ್ದು ಟರ್ನ್ ಜೆ ಇದ್ದೂ ಇದೇನಾದರೂ ಸ್ಟ್ರಕ್ ಆಗಿದ್ರೆ ಅವಾಗ ಏನಾಗುತ್ತೆ, ಅದು ಎಂಟರ್ ಆಗೋದಕ್ಕೆ ಆಗೋದಿಲ್ಲ. ಸೊ ಅವಾಗ ಈ ಒಂದು ಲೂಪ್ ಅನ್ನೋದು ಒಂದೇ ಒಂದು ಪಾಸಿಬಿಲಿಟಿ. ಆ್ಯಂಡ್ ನೆಕ್ಸ್ಟ್ ಏನು, ಇಫ್ ಪಿ ಆಫ್ ಜೆ ಈಸ್ ನಾಟ್ ರೆಡಿ ಫ್ಲ್ಯಾಗ್ ಎಫ್ ಆಫ್ ಜೆ ಇಸ್ ಈಕ್ವಲ್ಸ್ ಟು ಫಾಲ್ಸ್ ಆ್ಯಂಡ್ ಪಿ ಐ ಎಂಟರ್ಸ್. ಅಂದರೆ ಈ ಪಿ ಆಫ್ ಜೆ ಅನ್ನೋದು ಪಿ ಜೆ ಏನಾದ್ರೂ ರೆಡಿ ಇಲ್ಲ ಅಂದರೆ ಕ್ರಿಟಿಕಲ್ ಸೆಕ್ಷನ್ಗೆ ಎಂಟರ್ ಆಗೋದಕ್ಕೆ, ಸೊ ಫ್ಲ್ಯಾಗ್ ಅನ್ನೋದು ಏನಿರುತ್ತೆ ಫಾಲ್ಸ್ ಇರುತ್ತೆ. ಅವಾಗ ಏನಾಗುತ್ತೆ, ಪಿ ಐ ಕ್ರಿಟಿಕಲ್ ಸೆಕ್ಷನ್ ಎಂಟರ್ ಆಗುತ್ತೆ. ಸೊ ಎರಡೂ ರೆಡಿ ಇದ್ದರೆ ಟರ್ನ್ ಡಿಸೈಡ್ ಮಾಡುತ್ತೆ ಯಾವುದು ಹೋಗಬೇಕು ಅಂತ. ಸೊ ಇದು ಏನು ಪೀಟರ್ಸನ್ ಸೊಲ್ಯೂಷನ್. ನಿಮ್ಮ ನೆಕ್ಸ್ಟ್ ಕ್ವೆಶನ್ ಏನಿದೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ನ್ಯಾಪ್ಶಾಟ್ ಆಫ್ ದ ಸಿಸ್ಟಮ್. ಸೊ ಇದು ಏನು ಬ್ಯಾಂಕರ್ಸ್ ಅಲ್ಗಾರಿದಮ್ದು ಒಂದು ಪ್ರಾಬ್ಲಮ್ ಆ್ಯಂಡ್ ಇದು ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಬ್ಯಾಂಕರ್ಸ್ ಅಲ್ಗಾರಿದಮ್ ಪ್ರಾಬ್ಲಮ್ ಒಂದು ಕೇಳ್ತಾರೆ ಆ್ಯಂಡ್ ಇದು ಬಂದು ಮಾಡೆಲ್ ಕ್ವೆಶನ್ ಪೇಪರಲ್ಲಿರೋ ಒಂದು ಕ್ವೆಶನು. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಅಲೋಕೇಶನ್, ಮ್ಯಾಕ್ಸಿಮಮ್ ಆ್ಯಂಡ್ ಅವೈಲಬಲ್ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಷ್ಟು ಪ್ರೊಸೆಸ್ ಕೊಟ್ಟಿದ್ದಾರೆ, 5 ಪ್ರೊಸೆಸಸ್ನ ಕೊಟ್ಟಿದ್ದಾರೆ. ಸೊ P0 ಇಂದ P4 ಅಂದರೆ 5 ಪ್ರೊಸೆಸ್. ನೆಕ್ಸ್ಟ್ ABCD ಈ ರೀತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ನಾವು ಏನೇನು ಫೈಂಡ್ ಔಟ್ ಮಾಡಬೇಕು, ವಾಟ್ ಈಸ್ ದ ಕಂಟೆಂಟ್ ಆಫ್ ನೀಡ್ ಮ್ಯಾಟ್ರಿಕ್ಸ್. ಸೊ ನಾವು ನೀಡ್ ಮ್ಯಾಟ್ರಿಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಅದೇ ರೀತಿಯೇ ಈ ಸಿಸ್ಟಮ್ ಅನ್ನೋದು ಸೇಫ್ ಸ್ಟೇಟಲ್ಲಿ ಇದೆಯಾ, ಇಫ್ ಇದ್ದರೆ ಅದರ ಸೀಕ್ವೆನ್ಸ್ ಏನು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ರಿಕ್ವೆಸ್ಟ್ ಆಫ್ ಇದು ಪ್ರೊಸೆಸ್ P1 ಏನಾದರೂ ಈ ಒಂದು ನಂಬರ್ಸ್ ಇದ್ದರೆ ರಿಕ್ವೆಸ್ಟ್ನ ನಾವು ಗ್ರ್ಯಾಂಟ್ ಮಾಡಬೇಕು. ಸೊ ಈಗ ನಾವು ಫಸ್ಟ್ ಏನು ಮಾಡಬೇಕು, ನೀಡ್ ಮ್ಯಾಟ್ರಿಕ್ಸು ಕಂಟೆಂಟ್ಸ್ನ ನೋಡಬೇಕು. ಸೊ ನೀಡ್ ಅಂದರೆ ಏನು, ರಿಮೈನಿಂಗ್ ನೀಡ್ ಅಂದರೆ ಈಗ ನೀಡ್ ಅಥವಾ ರಿಮೈನಿಂಗ್ ನೀಡ್ ಅಂದರೆ ಏನು, ಮ್ಯಾಕ್ಸಿಮಮ್ ಮೈನಸ್ ಅಲೋಕೇಶನ್. ಸೊ ಈ ಒಂದು ಕ್ವೆಶನಲ್ಲಿ ನೋಡೋದಾದರೆ ನಾವು ಈ ಮ್ಯಾಕ್ಸಿಮಮ್ನ ಈ ಒಂದು ಮೈನಸ್ ಅಲೋಕೇಶನಿಂದ ಮೈನಸ್ ಮಾಡಿದ್ರೆ ನಮಗೆ ನೀಡ್ ಅನ್ನೋದೊಂದು ಸಿಗುತ್ತೆ. ಸೊ ಈಗ ಅದರ ಒಂದು ಏನು ಬರುತ್ತೆ, ಸೊ ಇಲ್ಲಿ ನೀವು ಈ ರೀತಿ ಪ್ರೊಸೆಸಸ್ನ ಬರ್ಕೊಳ್ಳಿ, P0 ಇಂದ P4 ತನಕ ಬರ್ಕೊಂಡು ABCD ಅಂತ ಬರ್ಕೊಳ್ಳಿ. ಸೊ ಈಗ ನೀವೇನು ಮಾಡಬೇಕು, ಮೈನಸ್ ಮಾಡಬೇಕು. ಹೇಗೆ ಮೈನಸ್ ಮಾಡ್ತೀರಾ, ಈಗ ಇಲ್ಲಿ ನೀವು 0 will be 0 and 0 minus 0 will be 0 and 1 minus 1 will also be 0, 2 minus 2 will also be 0. ಸೊ P0 ಏನಿರುತ್ತೆ ಎಲ್ಲಾನು 0 ಇರುತ್ತೆ. ಆ್ಯಂಡ್ ನೆಕ್ಸ್ಟ್ P1 ಅಲ್ವಾ. ಸೊ P1 ಏನಿರುತ್ತೆ 1 minus 1 will be 0, 7 minus 0 will be 7, 5 minus 0 will be 5 and 0 minus 0 will be 0. ಸೊ ಇಲ್ಲಿ 0 7 5 0. ಆ್ಯಂಡ್ ನೆಕ್ಸ್ಟ್ ಸೇಮ್ ಅದೇ ರೀತಿಯೇ ಇಲ್ಲಿ ನೆಕ್ಸ್ಟ್ ಯಾವುದು, ಇಲ್ಲಿಗೆ ಏನಿದೆ 2 ಆ್ಯಂಡ್ ಮೈನಸ್ 1, 2 minus 1 will be 1, 3 minus 3 will be 0 ಇರುತ್ತೆ. ಸೊ 1 0 0 2. ಸೊ ಈ ರೀತಿ ಎಲ್ಲದನ್ನು ಮೈನಸ್ ಮಾಡಿಕೊಂಡ್ರೆ ನಮಗೆ ಏನು ಬರುತ್ತೆ, ನೀಡ್ ಮ್ಯಾಟ್ರಿಕ್ಸ್ ಅನ್ನೋದು ಬರುತ್ತೆ. ಸೊ ಇದು ಈ ಒಂದು ಸಬ್ ಕ್ವೆಶನ್ ಎ, ಈ ಒಂದು ಕ್ವೆಶನ್ ಇದೆ ಅಲ್ವಾ, ಇದರ ಒಂದು ಸೊಲ್ಯೂಷನ್. ಆ್ಯಂಡ್ ನೆಕ್ಸ್ಟ್ ಏನು ಕೇಳಿದ್ದಾರೆ, ಇಸ್ ದ ಸಿಸ್ಟಮ್ ಸೇಫ್ ಸ್ಟೇಟ್, ಇಫ್ ಎಸ್ ಮೆನ್ಷನ್ ದ ಸೇಫ್ ಸೀಕ್ವೆನ್ಸ್. ಅಂದರೆ ಈ ಸಿಸ್ಟಮ್ ಅನ್ನೋದು ಸೇಫ್ ಸ್ಟೇಟಲ್ಲಿ ಇದೆಯಾ, ಇದ್ರೆ ಅದ್ರ ಸೇಫ್ ಸೀಕ್ವೆನ್ಸ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ ಈಗ ನಾವೇನು ಮಾಡಬೇಕು, ಸೊ ಟು ಚೆಕ್ ಇಫ್ ದ ಸಿಸ್ಟಮ್ ಇಸ್ ಇನ್ ಸೇಫ್ ಸ್ಟೇಟ್ ಆರ್ ನಾಟ್ ವಿ ನೀಡ್ ಟು ಅಪ್ಲೈ ಈ ರೀತಿ. ಸೊ ನಾವೇನು ಮಾಡಬೇಕು, ಅದು ಅದೇನು ಸೇಫ್ ಸ್ಟೇಟಲ್ಲಿ ಇದೆಯಾ ಇಲ್ವಾ ಅನ್ನೋದು ಚೆಕ್ ಮಾಡೋದಕ್ಕೆ ಏನು ಮಾಡಬೇಕು, ಪ್ರೊಸೀಜರ್ ಪ್ರೀವಿಯಸ್ ಆಗಿ ಹೇಗೆ ಬರ್ಕೊಂಡ್ರು ಇಲ್ಲಿ ಅದೇ ರೀತಿಯೇ P0 P4 ಈ 5 ಪ್ರೊಸೆಸ್ನ ಬರ್ಕೋಬೇಕು. ನೆಕ್ಸ್ಟ್ ಅಲೋಕೇಶನ್ ಅದು ಬಂದು ನಿಮಗೆ ಇಡಿ. ಸೊ ಇಲ್ಲಿಗೆ 23 ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಫಸ್ಟ್ ಕ್ವೆಶನ್. ಸೊ ಇಲ್ಲಿ ಕ್ವೆಶನ್ 0 ಕ್ವೆಶನ್ ಸೊ ಇಲ್ಲಿ ಏನು ಈ 1520 ಇದೆ. ಆ್ಯಂಡ್ ನೆಕ್ಸ್ಟ್ 4 ಏನಿದೆ ಅಲ್ವಾ, ಈ 4 ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಹೇಗೆ ಫೈಂಡ್ ಔಟ್ ಮಾಡಬೇಕು, ಅದೇ ರೀತಿಯೇ ಈ ಅವೈಲಬಲ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಸೇಫ್ ಆಗಿದೆಯಾ ಈ ಸಿಸ್ಟಮು ಅಥವಾ ಸೇಫ್ ಸೀಕ್ವೆನ್ಸ್ನ ಬರೀಬೇಕು ಅಂತಲೂ ಪ್ರೀವಿಯಸ್ ಕ್ವೆಶನಲ್ಲಿ ನಾವು ಕೇಳಿದ್ರು, ಅದನ್ನು ನಾವು ನೋಡಿದ್ವಿ. ಸೊ ಈಗ ಸೇಫ್ ಸೀಕ್ವೆನ್ಸ್ ಅಂದರೆ ಏನು, ಸೇಫ್ ಒಂದು ಸಿಸ್ಟಮ್ ಸೇಫಾಗಿ ಯಾವಾಗಿರುತ್ತೆ, ಈ ಒಂದು ಯಾವುದೂ ಪ್ರೊಸೆಸಸ್ಸು ಡೆಡ್ ಲಾಕಿಗೆ ಎಂಟರ್ ಆಗಿಲ್ಲ ಅಂದರೆ, ಆ ಸಿಸ್ಟಮ್ ಡೆಡ್ ಲಾಕಿಗೆ ಎಂಟರ್ ಆಗಿಲ್ಲ ಅಂದರೆ ಅವಾಗ ಅದು ಸೇಫ್ ಆಗಿದೆ ಅಂತ. ಸೊ ಈಗ ನಾವು ಏನು ಮಾಡಬೇಕು, ಫಸ್ಟ್
ಈ ರಿಮೈನಿಂಗ್ ಏನಿದೆ ಅನ್ನೋದು ನೋಡಬೇಕು. ಸೊ ಇಲ್ಲಿ ರಿಮೈನಿಂಗ್ ಏನಿದೆ ಎಲ್ಲ ಝೀರೋ ಇದೆ. ಸೊ ಈಗ ಎಲ್ಲ ಝೀರೋ ಇದೆ ಅಂದರೆ ಏನು, ಇದು ಎಕ್ಸಿಕ್ಯೂಟ್ ಆಗಿದೆ ಅಂತ ಅಲ್ವಾ. ಸೊ ಈ ಪಿ ನಾಟ್ ಅನ್ನೋದು ಎಕ್ಸಿಕ್ಯೂಟ್ ಆಗಿದೆ. ಸೊ ನಾವೇನು ಮಾಡ್ತೀವಿ, ಫಸ್ಟ್ ಸೇಫ್ ಸೀಕ್ವೆನ್ಸಲ್ಲಿ ಪಿ ನಾಟ್ನ ಬರ್ಕೋತೀವಿ. ಆ್ಯಂಡ್ ಪಿ ನಾಟ್ನ ಬರ್ಕೊಂಡಿದ್ದಾದಮೇಲೆ ಈ ಒಂದು ಅಲೋಕೇಶನ್ ಏನೇನಿದೆ ಅಲ್ವಾ, 0012 ಅದು ಬಂದು 1520ಗೆ ಆ್ಯಡ್ ಆಗುತ್ತೆ. ಸೊ 1 + 0 ವಿಲ್ ಬಿ 1 ಆ್ಯಂಡ್ 5 + 0 ವಿಲ್ ಬಿ 5 ಆ್ಯಂಡ್ 1 + 2 ಈಸ್ 3 ಆ್ಯಂಡ್ ನೆಕ್ಸ್ಟ್ ಏನು 2 + 0 ವಿಲ್ ಬಿ 2. ಸೊ ಈಗ ಅವೈಲೇಬಲ್ 1520 ಇರೋದೇನಾಯಿತು, 1532 ಅನ್ನೋ ಆಯಿತು. ಸೊ ಇಲ್ಲಿಗೆ ಏನಾಗುತ್ತೆ, P1ನ ಬರ್ಕೋತೀವಿ, P1 ಮುಗೀತು. ಆ್ಯಂಡ್ ನೆಕ್ಸ್ಟ್ ಈಗ ನಾವೇನು ಮಾಡಬೇಕು, ಈ 1532 ಈಗ ಇಲ್ಲಿ ಎಷ್ಟಿದೆ ರಿಮೈನಿಂಗು, 0750. ಸೊ ನಾವು ಈ 1532ನ ಈ ಒಂದು ಝೀರೋ ಚೆಕ್ ಮಾಡಬೇಕು. ಈ ಒಂದು 1532 ಅನ್ನೋದು ಈ ಒಂದು 0750ಗೆ ಅಲೋಕೇಟ್ ಮಾಡೋಕ್ಕೆ ಆಗುತ್ತಾ ಅನ್ನೋದನ್ನು ಚೆಕ್ ಮಾಡಬೇಕು. ಸಿನ್ಸ್ ಇಲ್ಲಿ ನಾವು ಎಲ್ಲದನ್ನು ಮಾಡ್ಬೋದು, ಆದರೆ 5 ಇಲ್ಲಿ 7 ಇದೆ, ಇಲ್ಲಿ ಬೇಕಾಗಿರೋದು 7, ಬಟ್ ಇಲ್ಲಿ ನಮಗಿರೋದೆಷ್ಟು 5 ಇದೆ. ಸೊ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ನಾವೀಗ ಏನು ಮಾಡಬೇಕು, ಈ 1532ನ ಇನ್ನೊಂದಕ್ಕೆ ಯಾವುದಕ್ಕಾದರೂ ಅಲೋಕೇಟ್ ಮಾಡಬೇಕು. ಸೊ ಯಾವುದಕ್ಕೆ ಮಾಡ್ಬೋದು, ಇದಕ್ಕೆ ಮಾಡ್ಬೋದು, ಯಾಕೆಂದರೆ ಇಲ್ಲಿ 1 ನೀಡೂ ಒನ್ನೇ ಇದೆ. ನೆಕ್ಸ್ಟ್ ಇಲ್ಲಿ 5 ಇದೆ, ಬಟ್ ಇಲ್ಲಿ ಬೇಕಾಗಿಲ್ಲ. ಆ್ಯಂಡ್ ಇಲ್ಲಿ 2 ಇದೆ, ಸೊ ಇಲ್ಲೂ 2 ಇದೆ. ಸೊ ಇದಕ್ಕೆ ಅಲೋಕೇಟ್ ಮಾಡ್ಬೋದು, ಇದಕ್ಕಾದ್ರೂ ಮಾಡ್ಬೋದು. ಬಟ್ ನಾವು ಇದಕ್ಕೆ ಅಲೋಕೇಟ್ ಮಾಡೋಣ. ಇದಕ್ಕೆ ಇಟ್ಟಿದ್ದು ಅಲ್ವಾ. ಸೊ ಇದಕ್ಕೆ ಏನು ಬರೀಬೇಕು, ನಾವು ಆಲ್ರೆಡಿ ಇಲ್ಲಿ ಪಿ ನಾಟ್ನ ಬರೆದಿದ್ವಿ. ಸೊ ಈಗ ನೆಕ್ಸ್ಟ್ ಪಿ ಟೂಗೆ ಅಲೋಕೇಟ್ ಮಾಡ್ತಿರೋದ್ರಿಂದ ನೆಕ್ಸ್ಟ್ P2 ಅಂತ ಆ ಸೀಕ್ವೆನ್ಸಲ್ಲಿ ಬರೀಬೇಕು. ಆ್ಯಂಡ್ ಈಗ ಏನಾಗುತ್ತೆ, ಈ P2 ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಅವಾಗ ಈ P2ದು ಕಂಟೆಂಟ್ಸ್ ಏನಿದೆ ಅವೆಲ್ಲನೂ 1532ಗೆ ಆ್ಯಡ್ ಆಗುತ್ತೆ. ಸೊ 1 + 1 ವಿಲ್ ಬಿ 2 ಆ್ಯಂಡ್ 3 + 5 ಈಸ್ 8 ಆ್ಯಂಡ್ 5 + 3 ಈಸ್ 8 ಆ್ಯಂಡ್ ಆಲ್ಸೋ 4 + 2 ವಿಲ್ ಬಿ 6. ಸೊ ಈಗ 1532 ಇದ್ದಿದ್ದು 2886 ಅಂತ ಅವೈಲೇಬಲಲ್ಲಿ ಆ್ಯಡ್ ಆಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಬರುತ್ತೆ, ಇದನ್ನ ಯಾವುದಕ್ಕಾದ್ರೂ ನಾವು ಅಲೋಕೇಟ್ ಮಾಡ್ಬೋದಾ ಅಂತ ಚೆಕ್ ಮಾಡಬೇಕು ಅಲ್ವಾ. ಸೊ ಈಗ ನಾವು ಇದನ್ನ ಏನಕ್ಕೆ ಅಲೋಕೇಟ್ ಮಾಡ್ಬೋದು, ಇಲ್ಲಿ 2886 ಅಂತ ಇದೆ. ಸೊ ನಾವು ನೆಕ್ಸ್ಟ್ ಪ್ರೊಸೆಸ್ ಯಾವುದಿದೆ, ಇದಿದೆ. ಸೊ ಇದಕ್ಕೆ ಅಲೋಕೇಟ್ ಮಾಡ್ಬೋದಾ ಇಲ್ವಾ ಚೆಕ್ ಮಾಡಿದ್ರೆ ಹೌದು, ಇದಕ್ಕೆ ಅಲೋಕೇಟ್ ಮಾಡ್ಬೋದು. ಸೊ ನಾವೇನು ಮಾಡ್ತೀವಿ, ಈಗ ಇದಕ್ಕೆ ಅಲೋಕೇಟ್ ಮಾಡಿದ್ರೆ ಇದು ಯಾವುದು P3 ಅಲ್ವಾ. ಸೊ P3ಗೆ ಅಲೋಕೇಟ್ ಮಾಡಿದ್ರೆ, ಸೊ ನಾವೇನಾದರೂ ಈಗ P3ಗೆ ಅಲೋಕೇಟ್ ಮಾಡಿದ್ರೆ ಸೇಫ್ ಸೀಕ್ವೆನ್ಸಲ್ಲಿ P3 P2 ಆದಮೇಲೆ P3 ಅಂತ ಬರಿತೀವಿ. ಸೊ ಈ ಒಂದು P3 ಅನ್ನೋದು ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಏನು, ಈ ಒಂದು ವ್ಯಾಲ್ಯೂಸ್ ಏನಿದೆ ಅಲ್ವಾ ಅವೆಲ್ಲನೂ 2886ಗೆ ಆ್ಯಡ್ ಆಗುತ್ತೆ. ಸೊ 3ಯಲ್ಲಿ ಕ್ವೆಶನಲ್ಲಿ 0 ಅಂತ ಇದೆ, ಬಟ್ ಇಲ್ಲಿ ಒಂದು ಆನ್ಸರ್ ಬರಿಬೇಕಾದ್ರೆ ಅದು 1 ಅಂತ ಇದೆ. ಸೊ ಇಟ್ಸ್ ನಾಟ್ 1, ಇದು 0. ಸೊ ಇದು 0 ಆದರೆ ಈಗ P3 ಎಕ್ಸಿಕ್ಯೂಟ್ ಆದಾಗ ಏನಾಗುತ್ತೆ, ಸೊ ಈ ಒಂದು ವ್ಯಾಲ್ಯೂಸ್ ಆ್ಯಡ್ ಆಗುತ್ತೆ. ಸೊ is 2 and 6 plus 8 and 3 plus 8 is 6. It available. And next so 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 without the content can add up and 10 plus 12 ಆಗುತ್ತೆ. 4 12. ಸೊ ಇದು ಅಪ್ಡೇಟೆಡ್ ಅವೈಲೇಬಲ್. ಸೊ ಇಲ್ಲಿಗೆ ನಿಮ್ಮದು ಯಾವುದು P4 ಎಕ್ಸಿಕ್ಯೂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರೊಸೆಸ್ ಒನ್. ಸೊ ಈಗ P1ನ ಎಕ್ಸಿಕ್ಯೂಟ್ ಮಾಡಿ. ಸೊ P1ನ ಎಕ್ಸಿಕ್ಯೂಟ್ ಮಾಡಿದ್ರೆ ಸೊ ಈಗ P1ನ ಎಕ್ಸಿಕ್ಯೂಟ್ ಇದು P1. ಸೊ 0750 ಇದೆ. ಸೊ ಇವಾಗ ಏನಾಗುತ್ತೆ, ಇದನ್ನು ಯೂಸ್ ಮಾಡಿ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನಾವು ನೆಕ್ಸ್ಟ್ ಸೇಫ್ ಸೀಕ್ವೆನ್ಸಲ್ಲಿ P1ನ ಬರ್ತೀವಿ. ಸೊ ಈಗ ಅವರು ಈ ಸಿಸ್ಟಮನ್ನು ಸೇಫ್ ಅಂತ ಕೇಳಿದ್ದಾರೆ. ಎಸ್, ಇದು ಸೇಫ್ ಇದೆ ಆ್ಯಂಡ್ ಸೇಫ್ ಸೀಕ್ವೆನ್ಸ್ ಬರೀರಿ ಅಂತ ಕೇಳಿದ್ದಾರೆ. ಸೊ ಇದು ಒಂದು ಅದರ ಒಂದು ಸೇಫ್ ಸೀಕ್ವೆನ್ಸ್. ಆ್ಯಂಡ್ ನೆಕ್ಸ್ಟ್ ಹೇಳಿದ್ದಾರೆ, ಈ ಒಂದು ರಿಕ್ವೆಸ್ಟ್ ಫ್ರಮ್ ಪ್ರೊಸೆಸ್ P1 ಅರೈವ್ಸ್ ಫಾರ್ 0420 ರಿಕ್ವೆಸ್ಟ್ ಗ್ರಾಂಟೆಡ್. ಅಂದರೆ ಅಲ್ಲಿ ಆ ರೀತಿ ಏನು ಕೇಳಿದರೆ 0420ಗೆ ಆ ಒಂದು P1 ಏನಾದರೂ ರಿಕ್ವೆಸ್ಟ್ ಕೇಳಿದ್ರೆ ಏನು, ಸೊ ಇಲ್ಲಿ ಏನಾಗಿದೆ, ಎಸ್ ದ ಅನ್ಮಿಡಿಯೇಟ್ ರಿಕ್ವೆಸ್ಟ್ ಫಾರ್ ಈ ಒಂದು ನಂಬರ್ಸ್ ಫ್ರಮ್ P1 ಕ್ಯಾನ್ ಬಿ ಗ್ರಾಂಟೆಡ್, ಅಂದರೆ ಅದನ್ನು ನಾವು ಗ್ರ್ಯಾಂಟ್ ಮಾಡ್ಬೋದು ಅಂತ ಬರಿಬೇಕು. ಸೊ ಇದೇನು ನಿಮ್ಮ ಒಂದು ಬ್ಯಾಂಕರ್ಸ್ ಅಲ್ಗಾರಿದಮ್ದೊಂದು ಪ್ರಾಬ್ಲಮ್ದು ಸೊಲ್ಯೂಷನ್.
graph, consider an example to explain how it is useful in describing deadly embrace. ಸೊ ಇದನ್ನು ನಿಮಗೆ ವಾಟ್ ಈಸ್ ಆರ್ ಎ ಜಿ ಅಂತನಾದರೂ ಕೇಳ್ಬೋದು. ಸೊ ಆರ್ ಎ ಜಿ ಅಂದರೆ ಏನು? ರಿಸೋರ್ಸ್ ಅಲೊಕೇಶನ್ ಗ್ರಾಫ್. ಸೊ ನಾವೀಗ ಒಂದು ಡೆಡ್ಲಾಕ್ಸ್. ಸೊ ಡೆಡ್ಲಾಕ್ಸ್ ಅಂದರೆ ಏನು? ಡೆಡ್ಲಾಕ್ಸ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಇನ್ ಟರ್ಮ್ಸ್ ಆಫ್ ಡೈರೆಕ್ಟೆಡ್ ಗ್ರಾಫ್ ಕಾಲ್ಡ್ ಆಸ್ ರಿಸೋರ್ಸ್ ಅಲೊಕೇಶನ್ ಗ್ರಾಫ್. ಅಂದರೆ ನಾವು ಡೆಡ್ಲಾಕ್ಸ್ನ ಈ ಒಂದು ರಿಸೋರ್ಸ್ ಅಲೊಕೇಶನ್ ಗ್ರಾಫ್ಸ್ನ ಯೂಸ್ ಮಾಡಿಕೊಂಡು ಡಿಸ್ಕ್ರೈಬ್ ಮಾಡ್ಬೋದು. ಸೊ the graph consists of set of vertices V and set of edges E. The vertices partitioned into two different types. ಅಂದರೆ ಒಂದು ಗ್ರಾಫಲ್ಲಿ ಏನೇನಿರುತ್ತೆ? ಸೆಟ್ ಆಫ್ ವರ್ಟಿಸಸ್ ಇರುತ್ತೆ. ಸೊ ಅದನ್ನು ನಾವು ವಿ ಇಂದ ಡಿನೋಟ್ ಮಾಡ್ತೀವಿ. ಆ್ಯಂಡ್ ದೆನ್ ಸೆಟ್ ಆಫ್ ಎಡ್ಜಸ್ ಇರುತ್ತೆ. ಸೊ ಅದನ್ನು ನಾವು ಇ ಇಂದ ಡಿನೋಟ್ ಮಾಡ್ತೀವಿ. ಸೊ ಈ ಒಂದು ವರ್ಟಿಸಸ್ನ ನಾವು ಟೂ ಡಿಫ್ರೆಂಟ್ ಪಾರ್ಟ್ಸ್ ಆಗಿ ಪಾರ್ಟಿಷನ್ ಮಾಡಿದ್ದೀವಿ. ಯಾವ್ಯಾವುದು? P is equals to P1, P2, so on up to Pn. Set consisting of active processes in system. ಅಂದರೆ ಪಿ ಅಂದರೆ ಏನು? ಪ್ರೊಸೆಸಸ್. ಆ ಒಂದು ಸಿಸ್ಟಮಲ್ಲಿ ಯಾವ್ಯಾವ ಪ್ರೊಸೆಸ್ ಇದೆ ಅದು. ಆ್ಯಂಡ್ ನೆಕ್ಸ್ಟ್ R1, R2, R3, so on up to Rm. ಸೊ ಇದೇನು? ಸೆಟ್ ಕನ್ಸಿಸ್ಟಿಂಗ್ ಆಫ್ ಆಲ್ ರಿಸೋರ್ಸ್ ಟೈಪ್ಸ್ ಆಫ್ ಎ ಸಿಸ್ಟಮ್. ಸೊ ಪಿ ಅಂದರೆ ಪ್ರೊಸೆಸ್ ಆ್ಯಂಡ್ ನೆಕ್ಸ್ಟ್ ಆರ್ ಅಂದರೆ ರಿಸೋರ್ಸಸ್. ಸೊ ಪಿ ಐ ಮ್ಯಾಪ್ಸ್ ಆರ್ ಜೆ ಅಂದರೆ ಏನು? ಪಿ ಐ ಈಸ್ ರಿಕ್ವೆಸ್ಟಿಂಗ್ ಆರ್ ಜೆ ಅಂದರೆ ಈ ಪಿ ಐ ಅನ್ನೋದು ಆರ್ ಜೆ ಇಂದ ರಿಕ್ವೆಸ್ಟ್ ಮಾಡ್ತಿದೆ. ಸೊ ಇದೇನು? ರಿಕ್ವೆಸ್ಟ್ ಎಡ್ಜ್. ಆ್ಯಂಡ್ ನೆಕ್ಸ್ಟ್ ಆರ್ ಜೆ ಈಸ್ ಮ್ಯಾಪ್ಸ್ ಪಿ ಐ ಅಂದರೆ ಡಿನೋಟ್ಸ್ ಆರ್ ಜೆ ಇಸ್ ಅಲೋ ಟು ಎ ಅಂದರೆ ಇದೇನು? ಅಸೈನ್ಮೆಂಟ್ ಎಡ್ಜ್. ಸೊ ಈ ಒಂದು ಪ್ರಾಸೆಸ್ಸು ರಿಕ್ವೆಸ್ಟ್ ಮಾಡುತ್ತೆ ಯಾವುದನ್ನು? ರಿಸೋರ್ಸ್ನ. ಆ್ಯಂಡ್ ನೆಕ್ಸ್ಟ್ ರಿಸೋರ್ಸ್ ಏನಾದರೂ ಅಂದರೆ ಆರ್ ಏನಾದರೂ ಪಿಗೆ ಮ್ಯಾಪ್ ಆಗಿದ್ದರೆ ಅದು ಅಲೋಕೇಟ್ ಮಾಡೋದು. ಪಿ ಆರಿಗೆ ಮ್ಯಾಪ್ ಆಗಿದ್ದರೆ ಅದು ರಿಕ್ವೆಸ್ಟ್ ಮಾಡೋದು. ದೆನ್ ಆರ್ ಪ್ಲಸ್ ಜಿ ಆರ್ ಎ ಜಿ ಡಿಸ್ಕ್ರೈಬ್ಡ್ ಶೋಸ್ ಬಿಲೋ ಸಿನಾರಿಯೋ. ಅಂದರೆ ಇಲ್ಲಿ ಎಷ್ಟಿದೆ? ಒಂದು 4 ರಿಸೋರ್ಸಸ್ ಇದೆ. ಯಾವುದು? R1, R2 ಆ್ಯಂಡ್ R3 ಆ್ಯಂಡ್ R4. ಸೊ ನೆಕ್ಸ್ಟ್ 3 ಪ್ರೊಸೆಸಸ್ ಇದೆ. ಯಾವುದು? P1, P2 ಆ್ಯಂಡ್ P3. ಸೊ ಇಲ್ಲಿ ರಿಕ್ವೆಸ್ಟ್ ಪಿ ಇದು ರಿಕ್ವೆಸ್ಟ್ ಮಾಡ್ತಿದೆ. ನೆಕ್ಸ್ಟ್ ಪಿ ಸ್ಟಿಲ್ ಪಿ ಪಿ ಇದನ್ನು ರಿಕ್ವೆಸ್ಟ್ ಮಾಡ್ತಿದೆ. ಆ್ಯಂಡ್ ನೆಕ್ಸ್ಟ್ ರಿಕ್ವೆಸ್ಟ್ ರಿಸೋರ್ಸ್ ನೆಕ್ಸ್ಟ್ ಈ ರಿಸೋರ್ಸಿಂದ P2ಗೆ ಆ್ಯಂಡ್ ನೆಕ್ಸ್ಟ್ ರಿಸೋರ್ಸ್ 3 P3ಗೆ. ಸೊ ಇದು ರಿಕ್ವೆಸ್ಟಿಂಗ್ ಅಲೋಕೇಟಿಂಗ್. ಸೊ ಇನ್ ದೇರ್ ಇಸ್ ನೋ ಸೈಕಲ್, ಹೆನ್ಸ್ ದೇರ್ ಇಸ್ ನೋ ಡೆಡ್ಲಾಕ್ ಪ್ರೆಸೆಂಟ್. ಅಂದರೆ ಈ ಸೈಕಲಲ್ಲಿ ಈ ಸಿನಾರಿಯೋ ಅಲ್ಲಿ ಯಾವುದೇ ರೀತಿ ಸೈಕಲ್ಸ್ ಅನ್ನೋದು ಪ್ರೆಸೆಂಟ್ ಆಗಿಲ್ಲ. ಸೊ ಇಲ್ಲಿ ಡೆಡ್ಲಾಕ್ಸ್ ಅನ್ನೋದು ಇಲ್ಲ. ಇನ್ ಕೇಸ್ ದೆರ್ ಈಸ್ ಅ ಸೈಕಲ್ ಲೈನ್ ಶೋನ್ ಬಿಲೋ ದೆರ್ ಈಸ್ ಅ ಡೆಡ್ಲಾಕ್. ಅಂದರೆ ಯಾವುದರಲ್ಲಾದರೂ ಸೈಕಲ್ ಇದ್ದರೆ ಇಲ್ಲಿ ಒಂದು ಲೈನನ್ನು ಶೋ ಆಗುತ್ತೆ. ಸೊ ದಟ್ ನಮಗೆ ಡೆಡ್ಲಾಕ್ ಇದೆ ಅನ್ನೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಇದು. ಸೊ ಈ ರೀತಿ ಏನಾದರೂ ಬಂತು ಅಂದರೆ ಅಲ್ಲಿ ಡೆಡ್ಲಾಕ್ ಇದೆ ಅಂತ. ಸೊ ನಾವು ಪ್ರೀವಿಯಸ್ ಆಗಿ ನೋಡೋದಾದರೆ ಇಲ್ಲಿ ಯಾವುದೂ ಆ ರೀತಿ ಇಲ್ಲ. ಸೊ ಇಲ್ಲಿ ಡೆಡ್ಲಾಕ್ ಅನ್ನೋದು ಇರೋದಿಲ್ಲ. ಸೊ ಇನ್ ಕೇಸ್ ದೆರ್ ಈಸ್ ಸೊ ಅದಾಯ್ತಲ್ವ. ನೆಕ್ಸ್ಟ್ ಹೆನ್ಸ್ ಆರ್ ಎ ಜಿ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಇಫ್ ದೆರ್ ಈಸ್ ಎನಿ ಡೆಡ್ಲಾಕ್ ಆರ್ ನಾಟ್. ಅಂದರೆ ಈ ಒಂದು ಗ್ರಾಫ್ ನಮಗೆ ಏನಕ್ಕೆ ಹೆಲ್ಪ್ ಆಗುತ್ತೆ? ಯಾವುದಾದ್ರೂ ಒಂದು ಡೆಡ್ಲಾಕ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಏನು ಎಕ್ಸಾಂಪಲ್ಲು? ಆರ್ ಎ ಜಿ ವಿತ್ ಡೆಡ್ಲಾಕ್ದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿಗೆ ಈ ಕ್ವೆಶನ್ ಮುಗೀತು. ಸೊ ನೆಕ್ಸ್ಟ್ ಕ್ವೆಶನ್ ಯಾವುದು? ಎಕ್ಸ್ಪ್ಲೈನ್ ಹೌ ರೀಡರ್ ರೈಟರ್ ಪ್ರಾಬ್ಲಮ್ ಕ್ಯಾನ್ ಸಾಲ್ವ್ ಯೂಸಿಂಗ್ ಸೆಮಾಫೋರ್ಸ್. ಆನ್ಸರ್ ನೋಡೋದಾದರೆ ರೀಡರ್ ರೈಟರ್ ಪ್ರಾಬ್ಲಮ್ ಹ್ಯಾಪನ್ಸ್ ವೆನ್ ರೈಟರ್ ಈಸ್ ಅಪ್ಡೇಟಿಂಗ್ ಡೇಟಾ ವೈಲ್ ರೀಡರ್ ಈಸ್ ರೀಡಿಂಗ್. ಅಂದರೆ ಏನು? ಈ ಒಂದು ಪ್ರಾಬ್ಲಮ್ ಯಾವಾಗ ಆಗುತ್ತೆ? ರೀಡರ್ ಅನ್ನೋದು ಆ ಒಂದು ಡೇಟಾನ ಓದಬೇಕಂದ್ರೆ ರೀಡ್ ಮಾಡಬೇಕಾದ್ರೆ, ಅದೇ ರೀತಿಯೇ ರೈಟರ್ ಅಪ್ಡೇಟ್ ಮಾಡಬೇಕಾದ್ರೆ ಅಂದರೆ ಏನು? ರೈಟ್ ಮಾಡಬೇಕಾದ್ರೆ ಈ ಒಂದು ರೀಡರ್ ರೈಟರ್ ಪ್ರಾಬ್ಲಮ್ ಅನ್ನೋದು ಆಗುತ್ತೆ. ಸೊ ಟು ಸಾಲ್ವ್ ದಿಸ್ ವಿ ಯೂಸ್ ಸೆಮಾಫೋರ್ಸ್. ಇಟ್ ಕ್ಯಾನ್ ಬಿ ಯೂಸ್ ಟು ಲಾಕ್. ಸೊ ಇದನ್ನು ಸಾಲ್ವ್ ಮಾಡೋದಕ್ಕೆ ನಾನು ಏನು ಯೂಸ್ ಮಾಡ್ತೀವಿ? ಸೆಮಾಫೋರ್ಸ್ನ ಯೂಸ್. ದೆನ್ ಎ ಡೇಟಾ ಸೆಟ್ ಈಸ್ ಶೋಡ್ ಅಮಾಂಗ್ ಕನ್ಕರೆಂಟ್ ಪ್ರೊಸೆಸ್. ಅಂದರೆ ಈ ಸೆಟ್ ಆಫ್ ಕನ್ಕರೆಂಟ್ ಪ್ರೊಸೆಸ್ ಮಧ್ಯೆ ಒಂದು ಡೇಟಾ ಸೆಟ್ ಅನ್ನೋದನ್ನು ನಾವು ತೋರಿಸ್ತೀವಿ. ಆ್ಯಂಡ್ ದೆನ್ ರೀಡರ್ಸ್ ಕ್ಯಾನ್ ಓನ್ಲಿ ರೀಡ್ ದ ಡೇಟಾ ಸೆಟ್. ಅಂದರೆ ಏನು? ಈ ರೀಡರ್ಸ್ ಅನ್ನೋದು ಆ ಒಂದು ಡೇಟಾನ ರೀಡ್ ಅಷ್ಟೇ ಮಾಡ್ಬೋದು. ಬಟ್ ರೈಟರ್ಸ್ ಬೋತ್ ರೀಡ್ ಆ್ಯಂಡ್ ರೈಟ್ ಆಪರೇಷನ್ನ ಮಾಡ್ಬೋದು. ಸೊ ಇದು ರೀಡರ್ ಆ್ಯಂಡ್ ರೈಟರ್ದು ಆಪರೇಷನ್. ಆ್ಯಂಡ್ ನೆಕ್ಸ್ಟ್ ಇದರ ಒಂದು ಸೊಲ್ಯೂಷನ್ ನೋಡೋದಾದರೆ ಅಲೋ ಮಲ್ಟಿಪಲ್ ರೀಡರ್ಸ್ ಟು ರೀಡ್ at the same time, but writer should not be allowed to update when the writer updating no reader should be allowed. ಅಂದರೆ ಏನು? ಈಗ ಎಷ್ಟೇ ಒಂದು ಮಲ್ಟಿಪಲ್ ಯೂಸರ್ಸ್ ಅಂದರೆ ಎಷ್ಟು ಜನ ಯೂಸರ್ಸ್ ಅಂದರೆ ರೀಡರ್ಸ್ ಎಷ್ಟು ಜನ ಇದ್ರೂ ಎಲ್ಲದನ್ನು ರೀಡ್ ಮಾಡೋದಕ್ಕೆ ಒಂದೇ ಟೈಮಿಗೆ ಬಿಡ್ಬೋದು. ಅದೇ ರೀತಿ ರೈಟರ್ಸು ಅಪ್ಡೇಟ್ ಮಾಡಬೇಕಾದ್ರೆ ಒಂದು ಡೇಟಾನ ಸೊ ಮಲ್ಟಿಪಲ್ ರೈಟರ್ಸ್ ಅಥವಾ ರೀಡರ್ಸ್ ಅನ್ನೋದು ಅಲೋ ಮಾಡಬಾರ್ದು. ಸೊ ಇದು ಬಂದು ಇದರ ಒಂದು ಸೊಲ್ಯೂಷನ್. ನೆಕ್ಸ್ಟ್ ಏನು? ಸೆಮಾಫೋರ್.
ಫಾರ್ ರೀಡರ್ ಆ್ಯಂಡ್ ರೈಟರ್ ಕ್ಯಾನ್ ಬಿ ಯೂಸ್ ಟು ಅಲೋ ಆರ್ ಬ್ಲಾಕ್ ಫ್ರಮ್ ಡೆಲಿವರಿ ದಿ ಟಾಸ್ಕ್. ಅಂದರೆ ಈ ಒಂದು ಸೆಮಾಫೋರ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ರೀಡರ್ ಅಥವಾ ರೈಟರ್ನ ಅಲೋ ಮಾಡ್ಬೋದು ಏನು ಟಾಸ್ಕ್ನ ಡೆಲಿವರ್ ಮಾಡೋದಕ್ಕೆ ಅಥವಾ ಬ್ಲಾಕ್ ಮಾಡ್ಬೋದು. ಸೊ ಅದಕ್ಕೆ ಈ ಒಂದು ಸೆಮಾಫೋರ್ನ ಯೂಸ್ ಮಾಡ್ತೀವಿ. ಸೊ ಇದರ ಒಂದು ಕೋಡ್ ನೋಡೋದಾದರೆ ವೈಲ್ ಆಫ್ ಟ್ರೂ ಅದೇನು ವೆಯ್ಟ್ ಅಂತ ಇದೆ. ಸೊ ಈ ವೆಯ್ಟ್ ಒಳಗೆ ಏನಿದೆ WRT. ಸೊ WRT ಅಂದರೆ ಏನು, ರೈಟ್. ಸೊ ಅದು ಬಂದು ರೈಟ್ ಆಪರೇಷನ್. ಸೊ ಇಲ್ಲಿ ಕೆಳಗೆ ಏನಿದೆ ಕಮೆಂಟಲ್ಲಿ ರೈಟಿಂಗ್ ಈಸ್ ಪರ್ಫಾರ್ಮ್ಡ್ ಅಂತ ಇದೆ. ನೆಕ್ಸ್ಟ್ ಯಾವುದು, ವೆಯ್ಟ್ ಯೂಸ್ ಮಾಡಿದ್ಮೇಲೆ ನಾವು ಸಿಗ್ನಲ್ ಯೂಸ್ ಮಾಡ್ತೀವಿ ಅಲ್ವಾ. ಸೊ ನೆಕ್ಸ್ಟ್ ಸಿಗ್ನಲ್ ರೈಟ್. ಸೊ ವೆಯ್ಟ್ ಅಂದರೆ ಏನು, ಇಲ್ಲಿ ವೆಯ್ಟ್ ಮಾಡ್ತೀವಿ ಅಂದರೆ ಇಲ್ಲಿ ರೈಟಿಂಗ್ ಅನ್ನೋದು ಪರ್ಫಾರ್ಮ್ ಆಗ್ತಿದೆ. ಆ್ಯಂಡ್ ಸಿಗ್ನಲ್ ರೈಟ್ ಅಂದರೆ ಈ ಒಂದು ರೈಟಿಂಗ್ ಅನ್ನೋದು ಕಂಪ್ಲೀಟ್ ಆಗಿದೆ ಅನ್ನೋದಕ್ಕೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಥವಾ ಅದನ್ನು ಇಂಡಿಕೇಟ್ ಮಾಡೋದಕ್ಕೆ ನಾವು ಸಿಗ್ನಲ್ನ ಯೂಸ್ ಮಾಡ್ತೀವಿ. ಸೊ ಇದು ಬಂದು ಇದರ ಒಂದು ಕೋಡ್. ಆ್ಯಂಡ್ ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ರೈಟ್ ಪ್ರೊಸೆಸ್. ಇದರ ಒಂದು ಸ್ಟ್ರಕ್ಚರ್ ನೋಡೋದಾದರೆ ವೈಲ್ ಆಫ್ ಟ್ರೂ ವೆಯ್ಟ್ ಆಫ್ ಮ್ಯೂಟೆಕ್ಸ್. ಸೊ ವೆಯ್ಟ್ ಆಫ್ ಮ್ಯೂಟೆಕ್ಸ್ ಅಂದರೆ ಏನು, ಮ್ಯೂಚುವಲ್ ಎಕ್ಸ್ಕ್ಲೂಷನ್. ಸೊ ಇಲ್ಲಿ ಏನಾಗುತ್ತೆ, ರೀಡ್ ಕೌಂಟ್ ಪ್ಲಸ್ ಪ್ಲಸ್. ಸೊ ಕೌಂಟ್ ಅನ್ನೋದೇನು ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಇಫ್ ರೀಡ್ ಕೌಂಟ್ ಇಸ್ ಈಕ್ವಲ್ಸ್ ಟು 0 ಅಂದರೆ ಈ ರೀಡ್ ಕೌಂಟ್ ಏನಾದರೂ ಫಸ್ಟ್ ಸ್ಟಾರ್ಟಿಂಗ್ 0 ಇದ್ದರೆ ಈಗ ರೈಟ್ ಅಂದರೆ ರೈಟ್ ಆಪರೇಷನ್ ಅನ್ನೋದು ಆಗಬೇಕು. ಸೊ ಈಗ ಅಲ್ಲಿ ಏನಾದರೂ ರೈಟ್ ಅಂದರೆ ಅಪ್ಡೇಟ್ ಏನಾದರೂ ಒಂದು ಡೇಟಾ ಬರ್ದಿರೋದಿದ್ರೆ ಅಲ್ವಾ ನೀವು ಅದನ್ನು ಓದೋಕ್ಕಾಗೋದು. ಸೊ ಫಸ್ಟ್ ಏನಾಗಬೇಕು, ರೈಟ್ ಆಗಬೇಕು. ಸೊ ವೇಟ್ ಆಫ್ ರೈಟ್ ಅಂದರೆ ಏನು, ಈಗ ರೈಟಿಂಗ್ ಆಪರೇಷನ್ ಅನ್ನೋದು ನಡೆಯುತ್ತೆ. ನೆಕ್ಸ್ಟ್ ಸಿಗ್ನಲ್ ಮ್ಯೂಟೆಕ್ಸ್. ಅಲ್ಲಿ ಸ್ಟಾರ್ಟಿಂಗ್ ಏನಿತ್ತು ವೇಟ್ ಮ್ಯೂಟೆಕ್ಸ್. ಸೊ ಇಲ್ಲಿ ಸಿಗ್ನಲ್ ಮ್ಯೂಟೆಕ್ಸ್ ಅಂದರೆ ಏನು, ಮ್ಯೂಟೆಕ್ಸ್ ಕಂಪ್ಲೀಟ್ ಆಗಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದ್ಸರಿ ಮತ್ತೆ ವೇಟ್ ಮ್ಯೂಟೆಕ್ಸ್. ನೆಕ್ಸ್ಟ್ ಇಲ್ಲಿ ಮತ್ತೆ ಸೇಮ್ ರೀಡ್ ಕೌಂಟ್ ಡಿಕ್ರಿಮೆಂಟ್ ಆಗುತ್ತೆ. ಸೊ ಇಲ್ಲಿ ಮತ್ತೆ ರೀಡ್ ಕೌಂಟ್ ಏನಾದರೂ 0 ಇದ್ದರೆ ಮತ್ತೆ ರೈಟ್ ಅಂತ ಬರುತ್ತೆ. ಸೊ ಇದು ಈ ಒಂದು ಕೋಡ್ ಏನಿದೆ ಅಲ್ವಾ, ಇದು ರೈಟ್ ಪ್ರೊಸೆಸ್ ಸ್ಟ್ರಕ್ಚರ್ ಪರ್ಫಾರ್ಮ್ ಮಾಡೋದಕ್ಕೆ. ಆ್ಯಂಡ್ ದೆನ್ ನಾವು ರೀಡ್ ಪ್ರೊಸೆಸ್ದು ಒಂದು ಸ್ಟ್ರಕ್ಚರ್ ನೋಡೋದಾದರೆ ಇದು ರೀಡ್ ಪ್ರೊಸೆಸ್ ಸ್ಟ್ರಕ್ಚರ್. ಇದರಲ್ಲಿ ಏನು, ನಿಮ್ಮ ಈ ಒಂದು ಮಾಡ್ಯೂಲಿನ ಲಾಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಯಾವುದು, ವಾಟ್ ಈಸ್ ಮಾನಿಟರ್, ಎಕ್ಸ್ಪ್ಲೈನ್ ಡೈನಿಂಗ್ ಫಿಲಾಸಫರ್ಸ್ ಪ್ರಾಬ್ಲಮ್ ಯೂಸಿಂಗ್ ಮಾನಿಟರ್. ಸೊ ಇದನ್ನು ನಾವು ಥಿಯರಿಯಲ್ಲಿ ಕಂಪ್ಲೀಟಾಗಿ ವಿತ್ ಎಕ್ಸಾಂಪಲ್ನ ನಾವು ಇದನ್ನೆಲ್ಲನೂ ನೋಡಿದ್ದೀವಿ. ಸೊ ಇದರಲ್ಲಿ ಎಕ್ಸಾಂಪಲ್ ಅಂತ ಇರೋದಿಲ್ಲ, ಬಟ್ ಕಂಪ್ಲೀಟ್ ಥಿಯರಿನ ನಾವು ನೋಡಿದ್ದೀವಿ. ಈಗ ಇನ್ನೊಮ್ಮೆ ನೋಡೋಣ. ಸೊ ಇಲ್ಲೇನಿದೆ, ಮಾನಿಟರ್ ಈಸ್ ನಾಟ್ ಎಂಟಿಟಿ ದಟ್ ಮ್ಯಾನೇಜಸ್ ಆಕ್ಸೆಸ್ ಟು ರಿಸೋರ್ಸಸ್ ಆ್ಯಂಡ್ ಎನ್ಶೂರ್ಸ್ ಓನ್ಲಿ ಒನ್ ಪ್ರೊಸೆಸ್ ಕ್ಯಾನ್ ಆಕ್ಸೆಸ್ ಅ ರಿಸೋರ್ಸ್ ಅಟ್ ಎ ಟೈಮ್. ಸೊ ಈ ಒಂದು ಮಾನಿಟರ್ ಏನಿದೆ ಅಲ್ವಾ, ಅದೇನು ಮ್ಯಾನೇಜ್ ಮಾಡುತ್ತೆ, ಈ ರಿಸೋರ್ಸಸ್ಸು ಒಂದು ಪ್ರೊಸೆಸ್ ಅಂದರೆ ಒಂದು ರಿಸೋರ್ಸು ಒಂದು ಪ್ರೊಸೆಸ್ಗೆ ಅಷ್ಟೇ ಆಕ್ಸೆಸ್ ಇರುತ್ತೆ. ಆ್ಯಂಡ್ ಎರಡು ಪ್ರೊಸೆಸ್ಗೆ ಒಂದೇ ರಿಸೋರ್ಸು ಸೇಮ್ ಟೈಮಲ್ಲಿ ಆಕ್ಸೆಸ್ ಇರೋದಿಲ್ಲ ಅನ್ನೋದನ್ನು ಈ ಮಾನಿಟರು ಮ್ಯಾನೇಜ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಅಂದರೆ ಮಾನಿಟರ್ ಎನ್ಶ್ಯೂರ್ ಓನ್ಲಿ ಒನ್ ಪ್ರೊಸೆಸ್ ಈಸ್ ಆ್ಯಕ್ಟಿವ್ ವಿತಿನ್ ದ ಮಾನಿಟರ್. ಅಂದರೆ ಈ ಒಂದು ಮಾನಿಟರ್ ಏನು ಇನ್ಶ್ಯೂರ್ ಮಾಡುತ್ತೆ, ಒಂದು ಮಾನಿಟರ್ ಒಳಗೆ ಒಂದೇ ಒಂದು ಪ್ರೊಸೆಸ್ ಅಷ್ಟೇ ಆ್ಯಕ್ಟಿವ್ ಇರುತ್ತೆ ಅಂತ ತೋರಿಸುತ್ತೆ. ಸೊ ಟು ಹ್ಯಾವ್ ಎ ಪವರ್ಫುಲ್ ಸಿಂಕ್ರನೈಸೇಷನ್ ಎ ಕಂಡೀಷನ್ ಕಾನ್ಸ್ಟೆಂಟ್ ಈಸ್ ಆ್ಯಡೆಡ್. ಅಂದರೆ ಈ ಒಂದು ಪವರ್ಫುಲ್ ಸಿಂಕ್ರನೈಸೇಷನ್ ಅಂದರೆ ಏನು, ಎರಡು ಪ್ರೊಸೆಸ್ ಮಧ್ಯೆ ಸಿಂಕ್ ಇರಬೇಕು ಅಂದರೆ ನಾವು ಏನು ಮಾಡ್ತೀವಿ, ಒಂದು ಕಾನ್ಸ್ಟೆಂಟ್ನ ಆ್ಯಡ್ ಮಾಡ್ತೀವಿ. ಸೊ ಈ ವೇಟ್ ಅನ್ನೋದೇನಿದೆ, ಎ ಪ್ರೊಸೆಸ್ ದಟ್ ಇನ್ವಾಲ್ವ್ಸ್ ದ ಆಪರೇಷನ್ ಈಸ್ ಸಸ್ಪೆಂಡೆಡ್. ಸೊ ಈ ವೇಟ್ ಅನ್ನೋದು ಯೂಸ್ ಮಾಡೋದ್ರಿಂದ ಆಪರೇಷನ್, ಈಗ ಯಾವುದೋ ಒಂದು ಪ್ರೊಸೆಸ್ನ ನಾವು ಸಸ್ಪೆಂಡ್ ಮಾಡ್ತೀವಿ. ಸೊ ಅಂದರೆ ಏನು, ಅಲ್ಲಿಗೆ ನಿಲ್ಲಿಸ್ತೀವಿ. ದೆನ್ ಸಿಗ್ನಲ್ ಇದೇನು, ರೆಸ್ಯೂಮ್ಸ್ ಫ್ರಮ್ ವೇಟ್. ಅಂದರೆ ಈಗ ನಾವು ಪ್ರೀವಿಯಸ್ ಆಗಿ ವೇಟ್ನ ಯೂಸ್ ಮಾಡ್ಕೊಂಡು ಸಸ್ಪೆಂಡ್ ಮಾಡಿರೋದನ್ನ ಇಲ್ಲಿ ನಾವು ರೆಸ್ಯೂಮ್ ಮಾಡ್ಕೋತೀವಿ. ಸೊ ಇದೇನು, ಸೊ ಇಟ್ ಪ್ರೊವೈಡ್ಸ್ ಸೊಲ್ಯೂಷನ್ ಟು ಡೈನಿಂಗ್ ಫಿಲಾಸಫರ್ಸ್ ಪ್ರಾಬ್ಲಮ್ ಆ್ಯಂಡ್ ಕುಡ್ ಇಂಪ್ಲಿಮೆಂಟ್ ಬೇಸ್ಡ್ ಆನ್ ಆಪರೇಷನ್ಸ್ ಪಿಕಪ್ ಆ್ಯಂಡ್ ಪುಟ್ ಡೌನ್. ಸೊ ಪಿಕಪ್ ಅಂದರೆ ಏನು, ಈ ಒಂದು ಫಂಕ್ಷನ್ನ ಏನಕ್ಕೆ ಯೂಸ್ ಮಾಡ್ಕೋತೀವಿ, ಚಾಪ್ಸ್ಟಿಕ್ನ ಗ್ರ್ಯಾಬ್ ಮಾಡ್ಕೊಳೋದಕ್ಕೆ. ಆ್ಯಂಡ್ ಪುಟ್ ಡೌನ್ ಅಂದರೆ ಏನು, ಆ ಚಾಪ್ಸ್ಟಿಕ್ನ ರಿಲೀಸ್ ಮಾಡೋದಕ್ಕೆ. ಆ್ಯಂಡ್ when utilizing a resource, wait must be called, and when renaming signal must be called. ಅಂದರೆ ನಾವು ಯಾವುದೋ ಒಂದು ರಿಸೋರ್ಸ್ನ ಯುಟಿಲೈಸ್ ಮಾಡ್ಕೋತಿದ್ದೀವಿ ಅಥವಾ ಯೂಸ್ ಮಾಡ್ಕೋತಿದ್ದೀವಿ, ಆ ಟೈಮಲ್ಲಿ ಏನು ಮಾಡಬೇಕು, ವೆಯ್ಟ್ನ ಕಾಲ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಅದನ್ನು ರೀನೇಮ್ ಮಾಡ್ತಿದ್ರೆ ಸಿಗ್ನಲ್ನ ಕಾಲ್ ಮಾಡಬೇಕು. ಹಿಯರ್ ಅನದರ್ ಸೆಮಾಫೋರ್ ನೆಕ್ಸ್ಟ್ ಈಸ್ ಯೂಸ್ ಟು ಕೀಪ್ ಟ್ರ್ಯಾಕ್ ಆಫ್ ನೆಕ್ಸ್ಟ್ ಪ್ರೊಸೆಸ್ ವಿಚ್ ಇಸ್ ಟು ಬಿ ಎಕ್ಸಿಕ್ಯೂಟೆಡ್. ಅಂದರೆ ಇಲ್ಲಿ ಇನ್ನೊಂದು ಸೆಮಾಫೋರ್ನ ನಾವು ಯೂಸ್ ಮಾಡ್ಕೋತೀವಿ, ಏನಕ್ಕೆ, ನೆಕ್ಸ್ಟ್ ಪ್ರೊಸೆಸ್ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ ಅಲ್ವಾ ಅದನ್ನು ನಾವು ಟ್ರ್ಯಾಕ್ ಮಾಡೋದಕ್ಕೆ. ಸೊ ಇದೇನು ಡೈನಿಂಗ್ ಫಿಲಾಸಫರ್. ಸೊ ಈ ರೀತಿ ಒಂದು ಡಯಾಗ್ರಾಮ್ ಅಂದರೆ ಒಂದು ಸರ್ಕಲ್, ಈ ಸರ್ಕಲ್ ಏನು ಟೇಬಲ್ ಅಂದರೆ ಡೈನಿಂಗ್ ಟೇಬಲ್. ಅಂದರೆ ಈ ಒಂದು ಡೈನಿಂಗ್ ಫಿಲಾಸಫರ್ ಟೇಬಲಲ್ಲಿ ಆ್ಯಂಡ್ ದೆನ್ ಇಲ್ಲಿ ಒಬ್ಬೊಬ್ಬರು ಇವನು ಎರಡೆರಡು ಚಾಪ್ಸ್ಟಿಕ್ ಕೊಟ್ಟಿರ್ತಾರೆ ಅಲ್ವಾ. ಸೊ ಇವರು ತಿನ್ನೋದಕ್ಕೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬೇಕು, ಎರಡೆರಡು ಚಾಪ್ಸ್ಟಿಕ್ಸ್ ಅನ್ನೋದು ಬೇಕು. ಸೊ ಈಗ ನಾವು ಇದರ ಒಂದು ಥಿಯರಿ ನೋಡೋಣ. ಫಸ್ಟ್ ಇಲ್ಲಿ ಏನಿದೆ, 5 ಫಿಲಾಸಫರ್ಸ್ ಆರ್ ಸಿಟ್ಟಿಂಗ್ ಆ್ಯಂಡ್ ಈಚ್ ಐದರ್ ಥಿಂಗ್ಸ್ ಆರ್ ಇಟ್ಸ್. ಅಂದರೆ
ಸೊ ಈ ಒಂದು ಡೈನಿಂಗ್ ಫಿಲಾಸಫರ್ಸ್ ಪ್ರಾಬ್ಲಮಲ್ಲಿ ಏನಿದೆ, ಈಗ 5 ಫಿಲಾಸಫರ್ಸು ಕೂತಿ ಅಂದರೆ ಒಂದು ಟೇಬಲ್ ಸುತ್ತ ಕುಂತಿರ್ತಾರೆ. ಸೊ ಅವರು ಐದರ್ ಥಿಂಕ್ ಮಾಡ್ತಾರೆ ಅಥವಾ ತಿಂತಾರೆ. ಸೊ ಒಬ್ಬರು ಏನು ಮಾಡ್ತಿರ್ತಾರೆ, ಥಿಂಕ್ ಮಾಡ್ತಿದ್ದಾರೆ, ಇನ್ನೊಬ್ಬರು ತಿಂತಿರ್ತಾರೆ. ಸೊ ಇಲ್ಲಿ ಒಂದೊಂದು ಪ್ರೊಫೆಸರಿಗೂನು ಅವರ ರೈಟ್ ಸೈಡಿಗೊಂದು ಲೆಫ್ಟ್ ಸೈಡಿಗೊಂದು ಚಾಪ್ಸ್ಟಿಕನ್ನು ಪ್ಲೇಸ್ ಮಾಡಿರ್ತಾರೆ. ಸೊ ಒಂದೊಂದು ಪ್ರೊಫೆಸರಿಗೂನು ಊಟ ಮಾಡೋದಕ್ಕೆ ಎರಡೆರಡು ಚಾಪ್ಸ್ಟಿಕ್ಸ್ ಅನ್ನೋದು ಬೇಕು. ಸೊ ನಾವಿದರ ಒಂದು ಥಿಯರಿ ನೋಡೋದಾದರೆ, ಸೊ ಇಲ್ಲಿ 5 ಫಿಲಾಸಫರ್ಸ್ ಕುಂತಿದ್ದಾರೆ ಆ್ಯಂಡ್ ಒಬ್ಬರು ಥಿಂಕ್ ಮಾಡ್ತಾರೆ ಅಥವಾ ತಿಂತಾರೆ. ಸೊ ಒಬ್ಬೊಬ್ರಿಗೆ ಎಷ್ಟು ಚಾಪ್ಸ್ಟಿಕ್ಸ್ ಬೇಕು, ಎರಡೆರಡು ಚಾಪ್ಸ್ಟಿಕ್ಸ್ ಬೇಕು. ಸೊ ಹೌ ಟು ಎನ್ಶ್ಯೂರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಫಿಲಾಸಫರ್ಸ್ ಈಟ್ ವಿತೌಟ್ ಮೂವಿಂಗ್ ಟು ಡೆಡ್ ಲಾಕ್ ಆರ್ ಸ್ಟಾರ್ವೇಷನ್. ಅಂದರೆ ಇಲ್ಲಿ ಪ್ರಾಬ್ಲಮ್ ಏನು, ಈಗ ಎಲ್ಲ ಫಿಲಾಸಫರ್ಸೂ ತಿಂತಿಲ್ಲ ಅಥವಾ ಕೆಲವ್ರು ಯೋಚನೆ ಮಾಡ್ತಿದ್ದಾರೆ, ಕೆಲವ್ರು ತಿಂತಿದ್ದಾರೆ, ಫೈನ್, ಇಲ್ಲಿಗೆ ಪರವಾಗಿಲ್ಲ. ಸೊ ವಾಟ್ ಇಫ್ ಎಲ್ಲರೂ ಒಂದೇ ಸರಿ ತಿನ್ನಬೇಕು ಅಂತ ಅಂದ್ಕೊಂಡ್ರೆ, ಸೊ ಅವರೆಲ್ಲರೂ ಒಂದೇ ಸರಿ ತಿನ್ನಬೇಕು ಅಂತ ಅಂದ್ಕೊಂಡ್ರೆ ಎಲ್ಲರಿಗೂ ಟೂ ಚಾಪ್ಸ್ಟಿಕ್ಸ್ ಬರೋದಿಲ್ಲ. ಬಿಕಾಸ್ ಅವರ ರೈಟಲ್ಲೊಂದು ಲೆಫ್ಟಲ್ಲೊಂದು ಅಷ್ಟೇ ಇಟ್ಟಿದ್ದಾರೆ. ಸೊ ಯಾರು ಬೇಗ ತಗೋತಾರೆ ಅವ್ರಿಗೆ ಸಿಗುತ್ತೆ. ಸೊ ಇನ್ನು ಕೆಲವರು ಒಂದೊಂದು ಚಾಪ್ಸ್ಟಿಕ್ ಅಷ್ಟೇ ಇರುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ನಾವು, ಎಲ್ಲ ಫಿಲಾಸಫರ್ಸನ್ನು ಯಾವುದೇ ರೀತಿ ಡೆಡ್ ಲಾಕ್ ಅಥವಾ ಸ್ಟಾರ್ವೇಷನ್, ಅಂದರೆ ಈಗ ನಾನು ಈ ಒಂದು ಫಿಲಾಸಫರು 2 ಚಾಪ್ಸ್ಟಿಕ್ಸ್ ಇದೆ, ಇನ್ನೊಂದು ಫಿಲಾಸಫರ್ ಹತ್ರ 1 ಇದೆ. ಸೊ ಅವ್ರು ಏನು ಮಾಡ್ತಾರೆ, ಇನ್ನೊಬ್ರ ಹತ್ರ ಕೇಳ್ತಿರ್ತಾರೆ ನನಗೆ ಇನ್ನೊಂದು ಚಾಪ್ಸ್ಟಿಕ್ ಕೊಡಿ ಅಂತ. ಸೊ ಇವ್ರು ಏನು ಮಾಡ್ತಾರೆ, ಇನ್ನೊಂದು ಫಿಲಾಸಫರು ಅವರಿಗೆ ಕೊಡೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಒಂದು ಡೆಡ್ ಲಾಕ್ ಅನ್ನೋದು ಆಗುತ್ತೆ. ಸೊ ಆ ರೀತಿ ಇಲ್ದಿರ ನಾವು ಮಾಡಬೇಕು. ಸೊ ಇದರ ಒಂದು ಸೊಲ್ಯೂಷನ್ ಏನು, ರೆಪ್ರೆಸೆಂಟ್ ಈಚ್ ಚಾಪ್ಸ್ಟಿಕ್ ಆ್ಯಸ್ ಸೆಮಾಫೋರ್. ಅಂದರೆ ನಾವಿಲ್ಲಿ ಒಂದೊಂದು ಚಾಪ್ಸ್ಟಿಕ್ನೂ ಸೆಮಾಫೋರ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ಗ್ರ್ಯಾಬ್ಸ್ ಡಿನೋಟೆಡ್ ಬೈ ಯೂನಿಟ್. ಅಂದರೆ ಏನು, ಈಗ ಅವರು ಒಂದನ್ನು ಗ್ರ್ಯಾಬ್ ಮಾಡ್ಕೋತಾರೆ, ಅಂದರೆ ಒಂದು ಚಾಪ್ಸ್ಟಿಕ್ನ ತಗೋತಾರೆ, ಅದನ್ನು ನಾವು ಗ್ರ್ಯಾಬ್ ಅಂತ ಅಂತೀವಿ. ಸೊ ಅದನ್ನು ಒಂದು ಯೂನಿಟಾಗಿ ಡಿನೋಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ರಿಲೀಸ್, ಅಂದರೆ ಆ ಚಾಪ್ಸ್ಟಿಕ್ನ ಬಿಡೋದು, ಅದನ್ನು ಒಂದು ಸಿಗ್ನಲ್ ಈ ರೀತಿ ಡಿನೋಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನು, ಫಿಲಾಸಫರ್ಸ್ ಶುಡ್ ಪಿಕ್ ಚಾಪ್ಸ್ಟಿಕ್ ಓನ್ಲಿ ಇಫ್ ಬೋತ್ ಚಾಪ್ಸ್ಟಿಕ್ಸ್ ಆರ್ ಅವೈಲೇಬಲ್. ಅಂದರೆ ಇದಕ್ಕೆ ಸೊಲ್ಯೂಷನ್ ಏನು, ಈಗ ಈ ಒಂದು ಫಿಲಾಸಫರ್ ಏನು ಮಾಡಬೇಕು, ಎರಡೂ ಚಾಪ್ಸ್ಟಿಕ್ ಅವೈಲೇಬಲ್ ಇದ್ದರೆ ಅಷ್ಟೇ ಪಿಕ್ ಮಾಡಬೇಕು, ಒಂದಿದ್ರೆ ಪಿಕ್ ಮಾಡಬಾರ್ದು. ಸೊ ಆ್ಯಂಡ್ ನೋ ಫಿಲಾಸಫರ್ ಪಿಕ್ ಲೆಫ್ಟ್ ದೆನ್ ರೈಟ್ ಆ್ಯಂಡ್ ಈವನ್ ನೋ ಫಿಲಾಸಫರ್ ಪಿಕ್ ರೈಟ್ ದೆನ್ ಲೆಫ್ಟ್. ಅಂದರೆ ಈಗ ಎರಡೂ ಅವೈಲೇಬಲ್ ಇದ್ದರೆ ಪಿಕ್ ಮಾಡಬೇಕು. ಈಗ ಯಾವ ಫಿಲಾಸಫರು ಫಸ್ಟ್ ಲೆಫ್ಟ್ ಪಿಕ್ ಮಾಡಿ ಮತ್ತೆ ರೈಟ್ ಪಿಕ್ ಮಾಡೋದು, ಅಥವಾ ಫಸ್ಟ್ ರೈಟ್ ಪಿಕ್ ಮಾಡಿ ನೆಕ್ಸ್ಟ್ ಲೆಫ್ಟ್, ಈ ರೀತಿ ಅನ್ನೋದು ಮಾಡಬಾರ್ದು. ಸೊ ಇದೇನು ಇದರ ಒಂದು ಸೊಲ್ಯೂಷನ್ಸ್. ನೀವೆಲ್ಲರೂ ಈ ವಿಡಿಯೋನ ಇಲ್ಲಿ ತನಕ ನೋಡಿರೋದಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ಅನ್ಕೋತಿದ್ದೀನಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಬಾಯ್.